ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಇವತ್ತು ಎಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಎಲ್ಲ ಅದ್ಭುತವಾಗಿ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಇನ್ನು ಸಂಕ್ರಾಂತಿ ಅಂದರೆ ಅದು ಸುಗ್ಗಿ ಕಾಲ, ಸುಗ್ಗಿ ಸಂಭ್ರಮ. ಅಂದರೆ ವರ್ಷದ ಮೊದಲ ಹಬ್ಬ. ಇಡೀ ವರ್ಷ ಇದೇ ಥರ ಒಂದು ಫಸಲು ನೋಡೋಣ, ಎಲ್ಲ ಯಾವುದೇ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆ ಗೆಲುವನ್ನು ಕಾಣೋಣ ಅಂತ ಎಲ್ಲ ವೇಟ್ ಮಾಡ್ತಾಯಿದ್ದಾರೆ. ಸೊ ಅದೇ ನಿರೀಕ್ಷೆಯಲ್ಲಿ ಇಲ್ಲೊಬ್ಬರು ನಟಿ ಅದ್ದೂರಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಆ ನಟಿ ಯಾರು ಮತ್ತು ಅವರ ನಿರೀಕ್ಷೆಗಳನ್ನು, ಈ ವರ್ಷದ ನೆಕ್ಸ್ಟ್ ಸಿನಿಮಾಗಳು ಯಾವುದು, ಮತ್ತು ಈ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಹಲೋ, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನೀವು ಕೂಡ ಥ್ಯಾಂಕ್ ಯು. ಇಷ್ಟು ದೂರಕಂಟ ಆ್ಯಕ್ಚುಲಿ ಹಬ್ಬದ ಸಂಭ್ರಮ ತುಂಬ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ ವೆದರ್ ಮತ್ತು ಇದೆಲ್ಲ. ಸೊ ಸಿನಿಮಾ ಬಗ್ಗೆ ಮತ್ತು ಈ ಸಂಕ್ರಾಂತಿ ಹಬ್ಬದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಬನ್ನಿ. ಬನ್ನಿ, ಎಳ್ಳು ಬೆಲ್ಲ ತಿಂತ ಮಾತಾಡೋಣ. ಖಂಡಿತ. ತಗೊಳ್ಳಿ. ಥ್ಯಾಂಕ್ ಯು. ಸಂಕ್ರಾಂತಿ ಅಂದರೆ ಏನೋ ಒಂಥರ ಖುಷಿ. ಹೌದು. ವರ್ಷದ ಮೊದಲ ಹಬ್ಬ. ಇದೇ ಥರ ಅಂದರೆ ಸಿಹಿ ಹಂಚೋ ಮೂಲಕ ಬರ್ತಾ ಇದ್ವಿ. ಸೊ ವರ್ಷ ಪೂರ್ತಿ ನಿಮಗೂ ಖುಷಿ ಕೊಡಲಿ ಈ ಸಿನಿಮಾ ಜರ್ನಿ ಆಗಲಿ ಅಥವಾ ಜೀವನ ಆಗಲಿ. ನಿಮ್ಮ ಜೀವನಕ್ಕೂ ಅಷ್ಟೇ ಎಲ್ಲ ಸಿಹಿ ತುಂಬಲಿ, ಎಲ್ಲ ಒಳ್ಳೇದಾಗಲಿ. ಹಾಗೆ ನಾಡಿನ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಅನುಷಾ ರಾಯ್ ಅವ್ರನ್ನ ನೀವೆಲ್ಲ ಬೆಳ್ಳಿ ತೆರೆ ಮೇಲೆ ಕಣ್ತುಂಬ್ಕೊಂಡಿರ್ತೀರ. ಸೊ ಅವರ ಒಂದು ಆ್ಯಂಗಲ್ ಅಂದರೆ ಸಿನಿಮಾ ಮೂಲಕ ಒಂದು ಆ್ಯಂಗಲ್ ಜೀವನವನ್ನು ನೋಡಿದ್ದೀರಿ. ಸೊ ಈಗ ಒಂದು ರೀತಿ ಒಂದು ಹೊಸ ಹಳ್ಳಿಗೆ ಬಂದಂಗೆ ಫೀಲ್ ಆಗ್ತಾ ಇದೆ ಸಂಕ್ರಾಂತಿ ಹಬ್ಬದ ಸಡಗರ. ಸೊ ಚಿಕ್ಕ ವಯಸ್ಸಿಂದ ಸಂಕ್ರಾಂತಿ ಅಂದರೆ ಒಂದು ಎಮೋಷನ್. ಹೌದು. ಅದೇ ಚಿಕ್ಕ ವಯಸ್ಸಿಂದ ಕಿಚಾಯಿಸೋದಲ್ಲಿ ಹಸುಗಳನ್ನ ಅಥವಾ ಸ್ವೀಟ್ ತಿನ್ನೋದಾಗಲಿ, ಕಬ್ಗಳು ಹುಡ್ಕೊಂಡೋಗಿ ಕಿರ್ಕೊಬರೋದಾಗಲಿ ಇದೆಲ್ಲ. ಸೊ ನಿಮ್ಮ ಬಾಲ್ಯದಿಂದ ಸಂಕ್ರಾಂತಿ ಅಂದರೆ ಯಾವ್ದಾದ್ರು ಘಟನೆಗಳು ನೆನಪು ಅಂದ್ರೆ ಏನು ಹೇಳ್ಬೋದು? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿನಲ್ಲೇ. ಕಾಲೇಜಿಗೆ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು. ಸೊ ಆ ಒಂದು ಹಳ್ಳಿ ಜೀವನ ನೋಡಿರೋದ್ರಿಂದ ನಮ್ಮ ಹೊಲದಲ್ಲೇ, ನಮ್ಮ ಫಾರ್ಮ್ನಲ್ಲೇ ರಾಗಿ ಬೆಳೆಯೋದಿರ್ಬೋದು ಅಥವಾ ಎಲ್ಲ ತರಕಾರಿಗಳನ್ನ ಬೆಳೆಯೋದಿರ್ಬೋದು, ತೆಂಗು, ಅಡಿಕೆ ಎಲ್ಲ. ಈ ಒಂದು ಸಂಕ್ರಾಂತಿ ಹಬ್ಬ ಬಂದಾಗ ರಾಗಿ ಬೆಳೆನ ನಾವು ಕಣ ಮಾಡಿ ಸುಗ್ಗಿ ಅಂತ ಮಾಡ್ತೀವಿ. ಹಸುನ ಕಿಚಾಯಿಸ್ತೀವಿ, ಎತ್ತುಗಳನ್ನ. ಹಾಗೆ ಮನೆಯಲ್ಲೇ ಬೆಳೆದಿರುವಂಥ ಅವರೆಕಾಯಿ, ಕಡಲೆಕಾಯಿ, ಗೆಣಸು ಇದನ್ನೆಲ್ಲಾನು ಬೇಯಿಸಿ ಇದ್ಕಿದ ಬೆಳೆ ಸಾರು ಮಾಡಿ ಅದನ್ನ ಆ ಒಂದು ಅನುಭವಿಸೋದೇ ಒಂದು ಖುಷಿ ಅಂತಾನೆ ಹೇಳ್ಬೋದು. ವರ್ಷದ ಮೊದಲನೇ ಹಬ್ಬ ಬೇರೆ, ತುಂಬಾ ಅದ್ದೂರಿಯಾಗಿ ಪ್ರೀತಿಯಿಂದ ಅದು ಆರಂಭ ಆಗುತ್ತೆ. ಸಂಜೆ ಆಯ್ತು ಅಂತಾನೆ ಈ ತರ ರೆಡಿ ಆಗೋದು, ಎಲ್ರು ಮನೆಗೆ ಹೋಗಿ ಎಳ್ಳು ಬೀರೋದು, ಎಲ್ರು ಮನೆಗೆ ಬರ್ತಾರೆ, ಅವರು ಕೂಡ ಎಳ್ಳು ಕೊಟ್ಟು ಹೋಗ್ತಾರೆ. ಒಂಥರ ಸಡಗರ ಸಂಭ್ರಮದಿಂದ ತುಂಬಿರುತ್ತೆ ಸಂಕ್ರಾಂತಿ ಅಂದ್ರೆ. ಮೂಲತಃ ತುಮಕೂರು ಅವರಾದ್ರಿಂದ ಸೊ ಹಳ್ಳಿ ಜೀವನ ಅನ್ನೋದು ನಿಮ್ಗೆ ಯಾವಾಗಿಂದ ಅಂದ್ರೆ ಹಳ್ಳಿ ಜೀವನ ಕಳೆದಿದ್ದೀರಾ? ಯಾಕಂದ್ರೆ ಮನೆ ಸುತ್ತಾಟ, ಹಸು, ತೋಟ, ಹೊಲ ಅನ್ನೋದೆಲ್ಲ ಖಂಡಿತವಾಗಿನೂ. ಬಿಕಾಸ್ ಹುಟ್ಟಿ ಬೆಳೆದಿದ್ದೆ ಹಳ್ಳಿಯಲ್ಲಾಗಿರೋದ್ರಿಂದ ಒಂದು ಹಸುನ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಹಾಲು ಕರಿಯೋದ್ರಿಂದ ಹಿಡಿದು ಹುಲ್ ಕುಯ್ಯೋದ್ರವರೆಗೂ ಎಲ್ಲಾನು ನನಗೆ ಬರುತ್ತೆ. ಸೊ ಅಜ್ಜಿ ಅಂದ್ರೆ ನಮ್ಮ ಮಮ್ಮಿ ಡ್ಯಾಡಿ ಬ್ಯಾಂಗ್ಳೂರ್ನಲ್ಲಿದ್ರು, ನಾನು ಬೆಳೆದಿದ್ದು ಅಜ್ಜಿ ತಾತನ ಜೊತೆ. ಸೊ ಅವ್ರ ಜೊತೆ ಇದ್ದಾಗ ಅಜ್ಜಿ ಅಂದ್ರೆ ತಾತನ ಜೊತೆ ಹೋಗ್ತಾ ಇದ್ದೆ. ಅವರು ಹಸು ಓಡ್ಕೊಂಡು ಹೋಗ್ತಾ ಇದ್ರು, ಅವ್ರ ಜೊತೆ ಹೋಗ್ತಾ ಇದ್ದೆ. ಹುಲ್ ಕುಯ್ಯಕ್ಕೆ ನಾನು ಮಾಡ್ತೀನಿ ಅಂತ ಚಿಕ್ಕ ವಯಸ್ಸಲ್ಲೇ ಎಲ್ಲ ಮಾಡ್ತಾ ಇದ್ದೆ. ಸೊ ಅದೊಂಥರ ಚಂದ ಜೀವನ. ಹಳ್ಳಿ ಜೀವನನೇ ಅದೊಂಥರ ನೆಮ್ಮದಿಯಾಗಿರುವಂಥ ಜೀವನ. ಸಿಟಿ ಲೈಫ್ ಇದೊಂಥರ ಜಂಜಾಟ ಅಂತಾನೆ ಹೇಳ್ಬೋದು. ಹಳ್ಳಿ ಜೀವನ, ಅಲ್ಲಿರೋಂಥ ಎಲ್ಲ ವ್ಯಕ್ತಿಗಳಿದಾರಲ್ಲ, ಅಲ್ಲಿಗೆ ಸಿಗೋವಂಥ ನೆಮ್ಮದಿ ನಮ್ಗೆ ಯಾವ ಸಿಟಿನಲ್ಲೂ ಸಿಗಲ್ಲ. ಎಂಥ ಇಂಟರ್ನ್ಯಾಷನಲ್ ಟ್ರಿಪ್ ಹೋದ್ರೂ ಒಂದು 3 ದಿನ ಅಷ್ಟೇ ನಮ್ಗೆ ಇರೋಕ್ಕಾಗೋದು. ವಾಪಸ್ ಬಂದ್ಬಿಡೋಣ ನಮ್ಮ ಜಾಗಕ್ಕೆ ಅಂತ ಅನಿಸ್ತಾ ಇರುತ್ತೆ. ಈ ಹಸುಗಳು, ಎತ್ತುಗಳು ಕಿಚಾಯಿಸೋದಲ್ಲ ಅದೆಲ್ಲ ಏನಾದ್ರು ಟ್ರೈ ಮಾಡಿದ್ರೆ ಚಿಕ್ಕ ವಯಸ್ಸಲ್ಲಿ? ಅಂದ್ರೆ ನಮ್ಮ ತಾತ, ನಮ್ಮ ಮಾಮ, ನಮ್ಮ ತಮ್ಮ ಇವರೆಲ್ಲ ಮಾಡ್ತಾ ಇದ್ರು. ನೋಡ್ತಾ ಇದ್ದೆ, ನೋಡ್ಕೊಂಡು ಎಂಜಾಯ್ ಮಾಡೋದು, ಚಪ್ಪಾಳೆ ಆಡ್ಕೊಂಡು ಅಷ್ಟೇ. ಈ ಅಡಿಗೆ ಅಂತ ಬರೋದಾದ್ರೆ ಸಂಕ್ರಾಂತಿಗೆ ಬೆಲ್ಲದನ್ನ ಮಾಡೋದಲ್ಲ, ಅದೊಂದು ವಾಡಿಕೆ ಅದು ಆಕ್ಚುಲಿ. ನೀವು ಮಾಡ್ತಾ ಇದ್ರಾ? ಮಾಡಕ್ ಬರುತ್ತೆ ಅಡಿಗೆ? ನಂಗೆ ತುಂಬಾ ಚೆನ್ನಾಗಿ ಮಾಡಕ್ ಬರುತ್ತೆ. ಸೊ ಬೆಳಗ್ಗೆ ಪೊಂಗಲ್ ಮಾಡ್ತೀವಿ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಎತ್ಕಿದ ಬೇಳೆ ಸಾರು, ಅವರೆಕಾಳ್ದು ಅದು ಮಾಡಿ ಅವರೆಕಾಯಿ, ಕಡಲೆಕಾಯಿ ಬೇಯಿಸ್ಕೊಂಡು ಕಬ್ಬು ತಿನ್ಕೊಂಡು, ಇದೇ ಸಂಕ್ರಾಂತಿ ಸ್ಪೆಷಲ್ ಅಲ್ವಾ. ನಟಿ ಆದ್ಮೇಲೂ ಕೂಡ ಈ ಹಬ್ಬಗಳು ಅನ್ನೋದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ಯಾಕಂದ್ರೆ ಒಂದು ಬ್ಯುಸಿ ಲೈಫು, ಶೂಟಿಂಗ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ಆಚರಣೆ ಮಾಡಕ್ ಟೈಮ್ ಸಿಗುತ್ತೆ ಹಬ್ಬಗಳಿಗೆ? ಶೂಟಿಂಗ್ಸ್ ಇದ್ದಾಗ ಖಂಡಿತವಾಗ್ಲೂ ಆಗಲ್ಲ. ಸಮ್ಟೈಮ್ಸ್ ಕೆಲಸಕ್ಕೂ ನಾವು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಶೂಟಿಂಗ್ಸ್ ಇಲ್ಲ ಅಂತಂದರೆ ಹಬ್ಬಗಳಿಗೆ ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ನಾನು ಬ್ಯಾಂಗ್ಳೂರ್ನಲ್ಲಿ ಒಬ್ಬಳೇ ಇರೋದು, ಸೊ ಊರಿಗೆ ಹೋಗ್ಬಿಡ್ತೇನೆ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಂಡ್ ನನಗೆ ಸ್ವಲ್ಪ ಈ ಸಾಂಪ್ರದಾಯಿಕವಾಗಿರೋದೇ ತುಂಬ ಇಷ್ಟ. ಸೊ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದು, ಆಚರಿಸೋದು ಒಂಥರ ಚಂದ ಅದು. ಈ ಸಂಕ್ರಾಂತಿ ದಿನಗಳು ಅಂತಂದರೆ ಈ ಗೆಳೆಯರೆಲ್ಲ ಒಟ್ಟಿಗೆ ಸೇರೋದು ಆ ಥರದ್ದೆಲ್ಲ
ಈಗಲೂ ಕೂಡ ಬೆಂಗಳೂರಲ್ಲಿ ಅಂದರೆ ಎಷ್ಟೋ ವರ್ಷಗಳಿರುತ್ತೆ, ಅಂದರೆ ವಿದ್ಯಾಭ್ಯಾಸ ಜೊತೆಗೆ ಮಾಡಿರ್ತೀರಿ, ಬೆಂಗಳೂರಲ್ಲಿ ಅಂಥವ್ರು ಗೆಳೆಯ ಸಿಕ್ಕಿದಾಗ ಆ ಸಮಯ ಹೇಗಿರುತ್ತೆ ಹಬ್ಬಗಳು ಅಂತ ದಿನದಂದು? ಅಂದ್ರೆ ಬ್ಯಾಂಗ್ಳೂರ್ಗಿಂತ ನಾನು ಸಂಕ್ರಾಂತಿ ಊರಿನಲ್ಲೇ ಮಾಡ್ತೀನಿ ಅಲ್ವಾ, ಸೊ ಫ್ರೆಂಡ್ಸ್ಗಳು ಇಲ್ಲಿರೋ ಫ್ರೆಂಡ್ಸ್ಗಳನ್ನೇ ಮಾತಾಡಿಸ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮನ ಜೊತೆನೆ, ಯಾಕೆಂದರೆ ವರ್ಕ್ ಶೆಡ್ಯೂಲ್ನಲ್ಲಿ ಅವ್ರಿಗೆ ಟೈಮ್ ಕೊಡೋಕ್ಕಾಗಿರಲ್ಲ. ಸೊ ಎಂಥ ಹಬ್ಬಗಳ ಟೈಮಲ್ಲಿ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು, ಟೆಂಪಲ್ಗೆ ಹೋಗಿ ಬರಬೇಕು, ಮನೇಲಿ ಹಬ್ಬ ಆಚರಿಸ್ಬೇಕು, ಇದರಲ್ಲೇ ಖುಷಿ ಅನುಭವಿಸ್ತೀನಿ ನಾನು. ಫ್ರೆಂಡ್ಸ್ಗಿಂತ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತೀನಿ. ಇನ್ನು ಹೊಸ ವರ್ಷ ಅಂದರೆ ಮೊದಲ ಹಬ್ಬ ಸಂಕ್ರಾಂತಿ ಬಂದಾಗ ನಮ್ಮ ರೆಸೊಲ್ಯೂಷನ್ಸ್ ಏನೋ ಒಂದಷ್ಟು ಗಟ್ಟಿ ನಿರ್ಧಾರಗಳು ಮಾಡಿರ್ತೀವಿ, ಈ ವರ್ಷ ಹಿಂಗಿರಬೇಕು ಅಂತ. ಸೊ ಆ ಥರದ್ದೆಲ್ಲ ನಿಮ್ಮ ನಂಬಿಕೆ ಇದೆ ರೆಸೊಲ್ಯೂಷನ್ಸ್ ಮೇಲೆ? ಅಂದರೆ ಈ ವರ್ಷ ಹಿಂಗೆ ಮಾಡಬೇಕು, ಈ ಥರದೊಂದು ಕೆಲಸಗಳು ನಾನು ಮಾಡಬೇಕು ಅನ್ನೋದು ನಂಬಿಕೆ ಅಂತಂದರೆ ಅಫ್ಕೋರ್ಸ್ ಹೌದು, ನಾವು ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಜಸ್ಟ್ ನಂಬಿಕೆ ಇಟ್ಕೊಳ್ಳೋದ್ರಿಂದ ಅಥವಾ ಆಸೆ ಪಡೋದ್ರಿಂದ ಯಾವ ಕೆಲಸನೂ ಆಗಲ್ಲ. ಒಂದು ಪ್ರಾವರ್ಬ್ ಇದೆ, ಕಷ್ಟಪಟ್ಟರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಹಣೆ ಬರಹ ಬರ್ದಿರೋ ದೇವರು ಕೂಡ ತಲೆ ಬಾಗ್ತಾನಂತೆ. ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಲಕ್ಕೆಲ್ಲ ಆಮೇಲೆ ಕೈ ಹಿಡಿಯುತ್ತೆ. ಸೊ ಈಗ ಹೊಸ ವರ್ಷದಿಂದ ನಾನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಅದಕ್ಕೋಸ್ಕರ ಏನೇನು ಎಫರ್ಟ್ಸ್ ಹಾಕಬೇಕು, ಲೈಕ್ ಫಿಟ್ನೆಸ್ ಮೇಂಟೈನ್ ಮಾಡೋದಿರ್ಬೋದು, ಡ್ಯಾನ್ಸ್ ಕಲಿಯೋದು, ಏನೇನು ಮಾಡ್ಬೋದು, ಏನೇನು ಸಾಧ್ಯ ಇದೆ, ಒಂದು ಆರ್ಟಿಸ್ಟಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕಲಿಯೋಣ ನಾನು. ಸೊ ಆಪರ್ಚುನಿಟೀಸ್ ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ಬರೋ ವರ್ಷತ್ತಿಗೆ ನಾನು ಎಲ್ಲದಕ್ಕೂ ರೆಡಿ ಇರಬೇಕು. ಸೊ ಈ ವರ್ಷದ ರೆಸಲ್ಯೂಷನ್ ಏನಂತಂದರೆ, ಒಂದು ಆರ್ಟಿಸ್ಟಿಗೆ ಏನೇನು ಕ್ವಾಲಿಟೀಸ್ ಬೇಕು ಅದನ್ನೆಲ್ಲ ನಾನು ಪ್ರಾಕ್ಟೀಸ್ ಮಾಡೋಣ ಫ್ರೀ ಟೈಮ್ಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸರ್, ನಿಮ್ಮ ಮಾತು ಕೇಳ್ತಾ ಇದ್ರೆ ಪಕ್ಕ ಕನ್ನಡದ ಹುಡುಗಿ, ಗ್ರಾಮೀಣ ಪ್ರತಿಭೆ, ಆ ಒಂದು ಕುಟುಂಬ, ಗೆಳೆಯರು ಅಂತ ಅಷ್ಟೊಂದು ಇಷ್ಟಪಡ್ತೀರಿ ಅಂತ. ಸೊ ಮನೆ ಒಂದು ವಿಚಾರಕ್ಕೆ ಬರೋದಾದರೆ, ತಂದೆ ತಾಯಿ ಏನು ಮಾಡ್ತಿದ್ರೆ, ನಿಮ್ಮ ಸಿನಿಮಾ ಜರ್ನಿಗೆ ಅವರ ಸಾಥ್ ಹೇಗಿತ್ತು? ಸಿನಿಮಾ ಜರ್ನಿ ಅಂತ ಈಗ ನಮ್ಮ ಡ್ಯಾಡಿ ಬಂದು ಟೀಚಿಂಗ್ ಪ್ರೊಫೆಷನಲ್ಲಿರೋದು, ಆ್ಯಂಡ್ ನನ್ನ ತಮ್ಮ ಇವಾಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ಆ್ಯಂಡ್ ನಮ್ಮ ಮಮ್ಮಿ ಮನೇಲೇ ಇರ್ತಾರೆ. ನಾನು ಹುಟ್ಟಿ ಬೆಳೆದಿದ್ದು ಹೇಳಿದ್ನಲ್ಲ ಅಜ್ಜಿ ತಾತನ ಜೊತೆನಲ್ಲಿ, ಅವರು ಮುಂಚೆ ಬ್ಯಾಂಗ್ಳೂರ್ನಲ್ಲಿ ವರ್ಕ್ ಮಾಡ್ತಿದ್ರು. ಸೊ ನಾನು ಇವ್ರ ಜೊತೆನೇ ನನ್ನ ತಮ್ಮ ನಾನು ಅಜ್ಜಿ ತಾತನ ಜೊತೆ ಬೆಳೆದಿದ್ದು. ಕಂಪ್ಲೀಟಾಗಿ ಟ್ರೆಡಿಷನಲ್ ಆಗಿ ಬೆಳೆದಿರೋಂಥ ಹುಡುಗಿ ನಾನು. ನನಗೆ ಈ ಸಿನಿಮಾ ಅದೆಲ್ಲ ನಂಗೆ ಕಾಣದೇ ಇರೋಂಥ ಒಂದು ಕನಸು. ನಾನು ಸಿನಿಮಾ ಬರ್ತೀನಿ ಅಂತಲೇ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಅಕಸ್ಮಾತಾಗಿ ನಾನು ಈ ಒಂದು ಇಂಡಸ್ಟ್ರಿಗೆ ಬಂದಿದ್ದು. ಸ್ಟಾರ್ಟಿಂಗಲ್ಲಿ ಡೆಫಿನೆಟ್ಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ, ಅಂತಂದರೆ ಬೇಕಾ ನಮ್ಗದೆಲ್ಲ ನಮ್ಗದೆಲ್ಲ ಸೂಟ್ ಆಗಲ್ಲ, ಬೇಡ ಅಂತ ಅನಿಸುತ್ತೆ ಅಂತ. ಬಟ್ ನನಗೆ ಹೇಗೆ ಆಪರ್ಚುನಿಟಿ ಸಿಕ್ತು ಅಂದರೆ, ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಕಾಲೇಜ್ ಫೆಸ್ಟಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹಂಸಲೇಖ ಅವ್ರ ಸ್ಟುಡಿಯೋಗೆ ವಿಜಯನಗರ ಶಂಕರ್ ಮಠದಲ್ಲಿರುವಂಥ ಹಂಸಲೇಖ ಅವ್ರ ಸ್ಟುಡಿಯೋಗೆ ಹೋಗಿದ್ದೆ. ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾರೋ ಒಬ್ರು ಡೈರೆಕ್ಟರ್ ಹೀಗೆ ನೋಡಿ, ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ, ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೆ ನಿಮ್ಮ ಪರ್ಫಾರ್ಮೆನ್ಸ್ ಅಂತ ಕೇಳಿದ್ರು. ಬಟ್ ನನಗೆ ಸಿನಿಮಾ ಆ್ಯಕ್ಟಿಂಗ್ ಎಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿದಾಗ ಅವರು, ಇಲ್ಲ ನಾವು ಹೇಳ್ಕೊಡ್ತೀವಿ, ಯು ಡೋಂಟ್ ವರಿ ಅಂತ ಹೇಳಿದ್ರು. ಆಮೇಲೆ ನಾನು ಮನೆಯಲ್ಲಿ ಪರ್ಮಿಷನ್ ತೊಗೋಬೇಕು, ನೀವು ಒಂದ್ಸಲ ನನ್ನ ಪೇರೆಂಟ್ಸ್ ಹತ್ರ ಮಾತಾಡಿ ಅಂತ ಹೇಳಿ ನನ್ನ ಮಮ್ಮಿ ಡ್ಯಾಡಿ ನಂಬರ್ ಕೊಟ್ಟು ಬಂದೆ. ಸೊ ಅವ್ರು ಮಾತಾಡಿ ಅವ್ರು ಒಪ್ಸಿದ್ರು. ಅಲ್ಲಿಂದ ನನ್ನ ಸಿನಿಮಾ ಕೆರಿಯರ್ ಶುರುವಾಯಿತು. ಬಟ್ ನಮ್ಮ ಮನೇಲಿ ಹೇಳಿದಂದ್ರೆ, ನೀನು ಎಜುಕೇಷನ್ ಸ್ಟಾಪ್ ಮಾಡಬೇಡ, ಜಸ್ಟ್ ಕಂಪ್ಲೀಟ್ ಯುವರ್ ಸ್ಟಡೀಸ್, ಆಮೇಲೆ ನೀನೇನಾದರೂ ಮಾಡು ಅಂತ. ಸೊ ಮೀನ್ವೈಲ್ ನಾನು ಕಾಲೇಜಲ್ಲಿ ಓದ್ತಾನೆ ಇಂಡಸ್ಟ್ರಿಯಲ್ಲೂ ವರ್ಕ್ ಮಾಡ್ತಾ ಇದ್ದೆ, ಇಂಜಿನಿಯರಿಂಗು ಮುಗಿಸ್ದೆ. ಸೊ ಇವಾಗ ಇದನ್ನೇ ಪ್ರೊಫೆಷ್ನಲ್ ಆಗಿ ತೊಗೊಂಡಿದ್ದೀನಿ. ಸೊ ಹಂಸಲೇಖ ಅವರ ಗರಡಿ ಅಂತಂದರೆ, ನಿಮ್ಮ ಒಂದು ಬೆಳವಣಿಗೆ ಆರಂಭದಲ್ಲಿ ಎಷ್ಟು ಪ್ರೋತ್ಸಾಹ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಸೊ ಏನು ಕಾರಣಕ್ಕೆ ಮ್ಯೂಸಿಕ್ ಕಲಿಬೇಕು ಅಂತ ಹೋಗಿದ್ದ, ಅಥವಾ ಆ್ಯಕ್ಟಿಂಗ್ ಕಲಿಬೇಕು ಅನ್ನೋ ಕಾರಣಕ್ಕೆ ಹಂಸಲೇಖ ಅವರು? ಇಲ್ಲ ಡಾನ್ಸ್ ಅಂದರೆ ನಮ್ಮ ಕೊರಿಯೋಗ್ರಾಫರ್ಗೆ ಅಲ್ಲಿ ಏನೋ ಬೇರೆ ಒಂದು ಮ್ಯೂಸಿಕಲ್ ಇವೆಂಟ್ಗೆ ಅವ್ರು ಕೊರಿಯೋಗ್ರಫಿ ಮಾಡ್ತಿದ್ರು ಅವ್ರ ಸ್ಟುಡಿಯೋನಲ್ಲಿ. ಅವ್ರೇನು ಹೇಳೋ, ಈಗ ಇಲ್ಲೇ ಬಂದುಬಿಡಿ, ಸೊ ಅದ್ರ ಜೊತೆಗೆ ನಿಮಗೂ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿ ಹೋದಾಗ ಅಲ್ಲಿಗೆ ಸರ್ ಹತ್ರ ಯಾರೋ ಮ್ಯೂಸಿಕ್ ಮಾಡಿಸ್ಕೊಳಕ್ಕೆ ಬಂದಿರೋ ಅಂಥ ಡೈರೆಕ್ಟರ್ಸ್ ನನ್ನನ್ನು ನೋಡಿ ಅಪ್ರೋಚ್ ಮಾಡಿದ್ರು ಸಿನಿಮಾಗೆ. ಆ ಟೈಮಲ್ಲಿ ಹಂಸಲೇಖ ಅವ್ರನ್ನ ಮಾತಾಡ್ಸಿದಾಗಲಿ ಏನು ಹೇಳಿದ್ರು? ಡೆಫಿನೆಟ್ಲಿ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಇನ್ನಷ್ಟು ಸಿನಿಮಾಗಳ ಬಗ್ಗೆ ಮಾತಾಡೋದಿದೆ. ಮಾತಾಡ್ತಾ ಒಂದಷ್ಟು ಜಾಗ ಚೆನ್ನಾಗಿದೆ, ಬನ್ನಿ. ಹಳ್ಳಿ ಮನೆಯಲ್ಲಿ ಸಿನಿಮಾದ ಬಗ್ಗೆ ಒಂದಷ್ಟು ಜರ್ನಿ ಮಾತಾಡ್ತೀವಿ. ಬಣ್ಣದ ಬದುಕು ಐಡಿಯಾ ಇರಲಿಲ್ಲ, ಅಂದರೆ ಹೇಗಿರುತ್ತೆ ಏನೋ, ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಅಂತಲೂ ಗೊತ್ತಿರಲಿಲ್ಲ. ಬಟ್ ಬರ್ತಾ ಇದ್ದಂಗೆ ದೊಡ್ಡ ವೇದಿಕೆ ಸಿಕ್ತು ಆ್ಯಕ್ಚುಲಾಗಿ, ಸೀರಿಯಲ್ ಮೂಲಕ. ಅದು ಅಣ್ಣಯ್ಯ ಹೊರಟ ಪ್ರಶಾಂತ್ ಅವರು ಅಂತ ಆಲ್ರೆಡಿ ಗುರುತಿಸ್ಕೊಂಡಿರೋಂಥ ನಟ. ನಿಮ್ಮ ಫಸ್ಟ್ ವೇದಿಕೆ ಅಥವಾ ಫಸ್ಟ್ ಹೆಜ್ಜೆನೇ ದೊಡ್ಡ ಹೆಜ್ಜೆ ಆಗಿತ್ತು. ಸೊ ಅಲ್ಲಿ ಸಿಕ್ಕಿಂತ ಪ್ರೀತಿ ಹೇಗಿತ್ತು? ಆ್ಯಕ್ಚುಲಿ ಎಸ್, ಅವಾಗ ಕುಮಾರಸ್ವಾಮಿ ಸರ್ ಅವರು CM ಆಗಿದ್ದರು, ಅವ್ರದ್ದೇ ಪ್ರೊಡಕ್ಷನ್ನು ಕೂಡ ಆ ಸೀರಿಯಲ್ಲು. ಅಣ್ಣನಾಗಿ ಹೊರಟ ಪ್ರಶಾಂತ್, ಅಪ್ಪನಾಗಿ ಅಭಿಜಿತ್ ಸರ್, ಆ್ಯಂಡ್ ಮಾವನಾಗಿ ಸತ್ಯಜಿತ್ ಸರ್, ಮಲ್ಟಿ ಸ್ಟಾರ್ ಕಾಸ್ಟ್ ಸೀರಿಯಲ್ ಇದು. ಸೊ ಅದ್ರಲ್ಲಿ ನಾನು ಒಬ್ಬಳೇ ಹೊಸ ಫೇಸ್ ಇದ್ದಿದ್ದು. ಸೊ ಯಾರು ಕೂಡ ನನಗೆ ಹೊಸ ಹುಡುಗಿ ಅಥವಾ ಇವಾಗ ಎಂಟ್ರಿ ಕೊಡ್ತಿದ್ದಾಳೆ ಅಂತ ಯಾರೂ ಇದು ಮಾಡಿಲ್ಲ. ಅವ್ರಿಗೆ ಏನು ಈಕ್ವಲ್ ಇಂಪಾರ್ಟೆನ್ಸ್ ನನಗೂ ಕೂಡ ಕೊಡ್ತಾಯಿದ್ರು. ಆ್ಯಂಡ್ ಎಲ್ಲರೂ ಇನ್ನೂ ಆ್ಯಕ್ಟಿಂಗ್ ನನಗೆ ಅಷ್ಟು ಗೊತ್ತಿಲ್ಲದಿದ್ದ ಕಾರಣ ಒಂದೊಂದು ಸೀನ್ ಮಾಡೋದಕ್ಕೂ ಮುಂಚೆ, ಇವಾಗ ಈ ಸೀನ್ ಇದೆ, ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ, ಈವನ್ ಅವ್ರ
ಸೀನಿಯರ್ ಆರ್ಟಿಸ್ಟ್ಗಳು ಕೂಡ ನನಗೆ ಹೇಳ್ಕೊಂಡು ಒಂದು ಮಾನಿಟರ್ ಮಾಡಿಕೊಂಡು ನಾವು ಕ್ಯಾಮ್ರಾ ಮುಂದೆ ಬರ್ತಾ ಇದ್ವಿ. ಸೊ ಅಲ್ಲೇ ನಾನು ಆ್ಯಕ್ಟಿಂಗ್ ಕಲ್ತಿದ್ದು ಅಂತ ಹೇಳ್ಬೋದು. ಯಾಕಂದರೆ ಮೊದಲನೇ ಸ್ಟೆಪ್ಪಲ್ಲೇ ನಾನು ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ಅಲ್ಲಿಂದ ಒಂದು ಹಾವ ಭಾವನೆಗಳು, ಯಾವ ಎಕ್ಸ್ಪ್ರೆಷನ್ಸ್ ಎಲ್ಲಿ ಹಿಡಿತದಲ್ಲಿ ಇಟ್ಕೋಬೇಕು, ಹೇಗೆ ಕೊಡಬೇಕು, ಒಂದು ಕಾಮಿಡಿ ಇದ್ದರೆ ಹೇಗೆ, ಸೀರಿಯಸ್ ಆದಾಗ ನಗಬೇಕಾದ್ರೆ ಯಾವ ಥರ ಎಕ್ಸ್ಪ್ರೆಷನ್ಸ್ನ ಕೊಡಬೇಕು ಅನ್ನೋದನ್ನ ನಾನು ಅಲ್ಲೇ ಕಲಿತೆ. ಸೊ ಆ ಸೀರಿಯಲ್ ಮುಖಾಂತರ ಅಮ್ಮನ ಪಾತ್ರ ಮಾಡ್ತಾ ಇದ್ದರು ಕೂಡ ತೆಲುಗು ತಮಿಳಲ್ಲೆಲ್ಲ ಎಲ್ಲ ದೊಡ್ಡ ದೊಡ್ಡ ಹೀರೋಗಳಿಗೂ ಅಮ್ಮನ ಪಾತ್ರ ಮಾಡ್ತಾರೆ, ನಿಹಾರಿಕಾ ಅಂತ. ಸೊ ಅವ್ರ ಜೊತೆ ಅವರು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಇದ್ರು ನನಗೆ. ಕುಮಾರಸ್ವಾಮಿ ಅವರು ಅಂತಂದರೆ ದೊಡ್ಡ ಪ್ರೊಡಕ್ಷನ್ ಆ್ಯಕ್ಚುಲಾಗಿ. ಸೊ ಲಾಂಚ್ ಮಾಡಿದ್ದೆ ಕುಮಾರಸ್ವಾಮಿ ಸರ್ ಅವರು. ಅಂದರೆ ಸೀರಿಯಲ್ನ ಲೈಕ್ ಇಂಟ್ರಡ್ಯೂಸ್ ಮಾಡ್ತಾರಲ್ಲ, ಇದು ಈ ಕತೆ ಒಂದು ಚಂದವಳ್ಳಿಯಿಂದ ಶುರುವಾಗುತ್ತೆ, ಅಲ್ಲಿರುವಂಥ ನಾಯಕಿ ಗೌರಿ. ಸೊ ಇದನ್ನು ಕುಮಾರಸ್ವಾಮಿ ಸರ್ ಅವರೇ ಅವ್ರ ವಾಯ್ಸ್ ಅಲ್ಲ, ಅವರ ವಿಡಿಯೋನಲ್ಲಿ ಅವ್ರು ಹೇಳಿ ಲಾಂಚ್ ಮಾಡಿದ್ದಂಥ ಸೀರಿಯಲ್ ಇದು. ಮೊದಲೇ ಹೇಳ್ದಂಗೆ ದೊಡ್ಡ ಪ್ರೊಡಕ್ಷನ್ ಆ್ಯಕ್ಚುಲಾಗಿ. ಕುಮಾರಸ್ವಾಮಿ ಅವರೇ ನಿಮ್ಮ ನಾಯಕಿ ಅನ್ನೋ ಪಾತ್ರದ ಆಯ್ಕೆಯಲ್ಲಿ ಇದ್ರ ಅವರು ನೀವು ನಾಯಕಿ ಅಂತ ಗೊತ್ತಾದ್ಮೇಲೆ ಅವರೇ ಹೇಳಿದ್ದೇನು ನಿಮ್ಮ ಜೊತೆಗೆ? ಅಂದರೆ ಅವ್ರದ್ದೇ ಪ್ರೊಡಕ್ಷನ್ ಆಗಿದ್ದರಿಂದ ನನಗೆ ಗೊತ್ತಿಲ್ಲ, ಅದು ಡೈರೆಕ್ಟರ್ ಚಾಯ್ಸ್ ಅನಿಸುತ್ತೆ. ಸೊ ನಾನು ಫೈನಲ್ ಮೂಮೆಂಟ್ ಸೆಲೆಕ್ಟ್ ಆದಾಗ ಜಾಗ್ವಾರ್ ಆಡಿಯೋ ಲಾಂಚ್ನಲ್ಲಿ ನಮ್ಮದು ಸೀರಿಯಲ್ ಅನೌನ್ಸ್ ಮಾಡಿದ್ರು. ಸೊ ಎಲ್ರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಮಾಡಿ, ಹೊಸದಾಗಿ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಒಂದು ವಿಶಸ್ ಕೊಟ್ಟರು. ಎಂಟ್ರಿಗೆ ಈ ಥರದ ಒಂದು ದೊಡ್ಡ ವೇದಿಕೆ ಆ್ಯಕ್ಚುಲಾಗಿ ಜಾಗ್ವಾರ್ ವೇದಿಕೆಯಲ್ಲಿ ನಿಮ್ಮ ಸೀರಿಯಲ್ ಒಂದು ಲಾಂಚ್ ಆಗುತ್ತೆ ಅಂದರೆ ದೊಡ್ಡ ವಿಷಯ ಆ್ಯಕ್ಚುಲಾಗಿ. ಸೊ ಆ ನಂತರದಲ್ಲಿ ಅಂದರೆ ಕನ್ನಡದ ಜನ ಅಂದರೆ ಸೀರಿಯಲ್ ಅಂತಂದರೆ ಮನೆ ತುಂಬ ಜನ ಕೂತ್ ನೋಡುವಂಥ ಟೈಮ್ ಅಂದರೆ ನೀವು ಬಂದ ಟೈಮ್ ಆ್ಯಕ್ಚುಲಾಗಿ. ಸೊ ಅದು ಅಣ್ಣಯ್ಯ ಆಗುತ್ತೆ, ರಾಜ್ಕುಮಾರಲ್ಲಿ ಇನ್ನೂ ದೊಡ್ಡ ಫೇಮ್ ಸಿಗುತ್ತೆ. ಕೂಡ ಅವ್ರದ್ದೇ ಪ್ರೊಡಕ್ಷನ್, ಅದರಲ್ಲಿ ನಾನೇ ಮೇನ್ ಲೀಡ್. ಅಣ್ಣಯ್ಯದಲ್ಲಿ ಹೊರಟ ಪ್ರಶಾಂತ್ ಅವ್ರ ತಂಗಿ, ಬಟ್ ತಂಗಿ ಮೇಲೆ ನಡೆಯುವಂಥ ಕತೆ. ತಂಗಿಗೋಸ್ಕರ 4 ಜನ, ಈಗ ರವಿಚಂದ್ರನ್ ಸರ್ದೊಂದು ಸಿನಿಮಾ ಇದೆ ಅಲ್ಲ ರಾಮಾಚಾರಿ, ಸೊ ಮಾಲಾಶ್ರೀ ಅವ್ರಿಗೋಸ್ಕರ ಅವ್ರು 4 ಜನ ಅಣ್ಣಂದ್ರು ಹೇಗೆ ಕಷ್ಟಪಡ್ತಾರೆ. ಸೊ ಇವರೇ ಅವರ ಹ್ಯಾಪಿನೆಸ್, ಅವ್ರ ಇಡೀ ಜೀವನನೇ ತಂಗಿಗೋಸ್ಕರ ತ್ಯಾಗ ಮಾಡ್ತಾರೆ. ಸೊ ಆ ಥರದ್ದೊಂದು ಕತೆ, ಇಡೀ ತಂಗಿ ಮೇಲೇ ಅಣ್ಣಯ್ಯ ಸೀರಿಯಲ್ ನಿಂತಿದ್ದು. ಸೊ ತುಂಬ ಖುಷಿ ಆಗುತ್ತೆ ಅಂಥ ಒಂದು ಪ್ರಾಜೆಕ್ಟಲ್ಲಿ ನಾನು ಶುರು ಮಾಡಿ. ಇವತ್ತಿಗೂ ನಾನು ಆ ಪ್ರಾಜೆಕ್ಟ್ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ನಿಜ ಜೀವನದಲ್ಲಿ ನನ್ನ ಫ್ಯಾಮಿಲಿ ಪ್ರೀತಿ ಹೇಗಿದೆ ಅದೇ ಥರನೇ ಆ ಸೀರಿಯಲಲ್ಲಿ ಎಲ್ಲರೂ ನನ್ನನ್ನು ತುಂಬ ಪ್ರೀತಿಸೋ ಥರದ್ದು ಒಂದು ಸೀರಿಯಲ್. ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋಂಥ ಒಂದು ಪಾತ್ರಗಳು ಎಲ್ಲರದು. ಸೊ ತುಂಬ ಮನಸ್ಸಿಗೆ ಇಷ್ಟ ಆಗಿರೋವಂಥ ಒಂದು ಸಬ್ಜೆಕ್ಟು ಆ ಒಂದು ಸೀರಿಯಲ್ ನನಗೆ. ಸೀರಿಯಲ್ ನಟ ನಟಿಯರಿಗೆ ಕನ್ನಡಿಗರು ಅಂದರೆ ಒಂದು ಸ್ಪೆಷಲ್ ಪ್ರೀತಿಯನ್ನು ಕೊಡ್ತಾರೆ. ಎಲ್ಲೇ ಸಿಕ್ಕರು ಅಷ್ಟೊಂದು ಜನ ಸೇರ್ತಾರೆ, ಮಾತಾಡ್ತಾರೆ. ಸೊ ಈ ಎಲ್ಲ ದೊಡ್ಡ ದೊಡ್ಡ ಸೀರಿಯಲ್ ಮಾಡಿದ ನಂತರದಲ್ಲಿ ನಿಮ್ಮ ಗುರುತಿಸುವಿಕೆ ಹೇಗಿತ್ತು? ಮತ್ತು ಅವರು ಜನ ಅಭಿಮಾನದಿಂದ ಮಾತಾಡ್ತಾರಲ್ಲ, ಹೇಗಿತ್ತು ಆ ಕ್ಷಣ? ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗಲ್ಲಿ ಮಮ್ಮಿ ಡ್ಯಾಡಿ ಏನೋ ಕಳಿಸ್ಬಿಟ್ರು ಇಂಡಸ್ಟ್ರಿಗೆ. ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ಅವರೆಲ್ಲ ಆಕ್ಸೆಪ್ಟ್ ಮಾಡಿರಲಿಲ್ಲ. ಸೊ ನಾವೆಲ್ಲರೂ ಧರ್ಮಸ್ಥಳ ಮೂಕಾಂಬಿಕೆ ಕಡೆ ನಾವು ಟ್ರಿಪ್ ಹೋದಾಗ ಅಲ್ಲಿ ಎಲ್ಲರೂ ಗೌರಿ ಗೌರಿ ಅಣ್ಣಯ್ಯ ಸೀರಿಯಲ್ ಮಾಡ್ತಿದ್ದೀರಲ್ಲ ಅಂತ ಅಂದ್ಬಿಟ್ಟು ಗೌರಿ ಬಂದಿದ್ದಾಳೆ ಅಂತ ಮಾತಾಡಿಸಿದಾಗ ಎಲ್ರಿಗೂ ಖುಷಿ ಆಯ್ತು. ಅಂದರೆ ಈ ಥರ ಒಂದು ರೆಕಗ್ನೈಸ್, ಎಷ್ಟೊಂದು ಜನ ಬಂದು ಸೆಲ್ಫೀಸ್ ತೊಗೊಳೋದಿರ್ಬೋದು. ನಾನು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆನೆ ಇದೆ, ಅದನ್ನು ಮಾತಾಡ್ಸೋಣ ಅಂತ ಅಲ್ಲಿ ಹೋಗಿದ್ದೆ. ಅಲ್ಲಿ ಎಲ್ಲರೂ ಬಂದು ನನ್ನ ಹತ್ರ ಮಾತಾಡಿಸಿ, ಅಂದರೆ ನನಗೂ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್, ಜನ ಬಂದು ಮಾತಾಡ್ಸೋದು, ಸೆಲ್ಫೀಸ್ ತೊಗೊಳ್ಳೋದು. ಸೊ ಫ್ಯಾಮಿಲಿ ಎಲ್ಲ ನೋಡಿ, ಓಕೆ ನೀನೇನೋ ಒಂದು ಬೇರೆ ಥರ ಅಚೀವ್ ಮಾಡ್ತಾ ಇದೆಯಾ, ಮಾಡು, ಒಳ್ಳೇದಾಗಲಿ, ಇನ್ನು ಮುಂದೆ ನಿಮ್ಗೇನು ಸಪೋರ್ಟ್ ಬೇಕು ನಾವು ಮಾಡ್ತೀವಿ ಅಂತ ಅಲ್ಲಿಂದ ಎಂಟೈರ್ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಇವಾಗಲೂ ಹೇಳ್ತಿರ್ತಾರೆ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮಾಡು, ಫಿಟ್ನೆಸ್ ಮೇಂಟೈನ್ ಮಾಡು, ಸ್ವಿಮ್ಮಿಂಗ್ ಕಲಿ, ಡ್ಯಾನ್ಸ್ ಕಲಿ ಅಂತೆಲ್ಲ ನನ್ನ ಫ್ಯಾಮಿಲಿನಲ್ಲಿ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ಇವಾಗ. ಇನ್ನು ಸೀರಿಯಲ್ ದೊಡ್ಡ ಸಕ್ಸಸ್ ಆಯಿತು. ಆ್ಯಕ್ಚುಲಿ ನಿಮ್ದು ಇನ್ನೂ ಆಗ ಚಿಕ್ಕ ವಯಸ್ಸು, ಕಡಿಮೆ ಅವಧಿ. ಸೊ ಬರ್ತಿದ್ದಂಗೆ ಅಲ್ಲೂ ಹಿಟ್ ಮೇಲೆ ಇಟ್ಕೊಟ್ರಿ ಆ ಸೀರಿಯಲಲ್ಲಿ. ಅದ್ರ ಜೊತೆಗೆ ಅಷ್ಟೇ ಬೇಗ ಸಿನಿಮಾ ಕೂಡ ಒಲ್ದು ಬಂತು ನಿಮಗೆ. ಮೊದಲ ಸಿನಿಮಾದ ಆಫರ್ ಹೇಗೆ ಸಿಕ್ತು ನಿಮಗೆ? ಅದೇ ಫಸ್ಟ್ ನಾನು ಸಿನಿಮಾಗೆ ಬಂದಿದ್ದು. ಸಿನಿಮಾ ಮಾಡ್ತಾನೆ ಅಂದರೆ ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆ ನನಗೆ ಸೀರಿಯಲ್ ಲಾಂಚ್ ಆಗಿದ್ದ ಕಾರಣ ಸೀರಿಯಲ್ ಫೇಮ್ ನನಗೆ ಬೇಗ ಸಿಕ್ತು. ಸಿನಿಮಾ ಅಂದರೆ ಅದು ಸೀರಿಯಲ್ ನಡೀತಾ ಇರಬೇಕಂದ್ರೆ ಸಿನಿಮಾನೂ ಕೂಡ ರಿಲೀಸ್ ಆಯಿತು. ಸೊ ಒಟ್ಟೊಟ್ಟಿಗೆ ಕಿರುತೆರೆ ಮತ್ತು ಹಿರಿತೆರೆ ಎರಡೂ ಕಡೆ ಪರ್ಫಾರ್ಮ್ ಮಾಡ್ಕೊಳ್ತಾ ಬಂದೆ. ಆ್ಯಂಡ್ ಎಸ್, ಅದು ಸಿನಿಮಾ ಓಪನಿಂಗ್, ಆ ಬೆಳ್ಳಿತೆರೆ ಅನ್ನೋದೇ ಅದೊಂದು ಬೇರೆ ಇದಲ್ವಾ, ಬೇರೆ ಪ್ರಪಂಚನೇ ಅದು. ಸೀರಿಯಲಲ್ಲೂ ತುಂಬ ಲೈಕ್ ಏನೋ ರೆಕಗ್ನೈಸೇಷನ್ ಸಿಗುತ್ತೆ. ಅದೊಂಥರ ಇನ್ಸ್ಟ್ಯಾಂಟ್ ರೆಕಗ್ನೈಸೇಷನ್. ಬೆಳಗ್ಗೆ ಎದ್ದರೆ ಕರ್ನಾಟಕದಾದ್ಯಂತ ಅಂತ ನಮಗೆ ಪರಿಚಯ ಆಗ್ತಾರೆ. ಸಿನಿಮಾ ಅಂತಂದಾಗ ಅದು ಒಂಥರ ಬೇರೆ, ಒಂದು ಪ್ರಪಂಚನೇ ಬೇರೆ ಅದು. ಸೊ ನಂಗೆ ಎರಡರಲ್ಲೂ ತುಂಬ ಖುಷಿ ಕೊಟ್ಟಿದೆ. ಅನುಷ್ ಅವ್ರಿಗೆ ದೊಡ್ಡ ಫೇಮ್ ಕೊಟ್ಟಂಥ ಸಿನಿಮಾ ರೈಡರ್. ಆ ಸಿನಿಮಾದಲ್ಲಿ ನಿಖಿಲ್ ಅವ್ರ ಜೊತೆ ನಟಿಸ್ತೀರಿ. ಸೊ ಆ ಬ್ಲೆಸ್ಡ್ ಅನ್ಸುತ್ತೆ, ಯಾಕಂದರೆ ಈ ಕಡೆಯಿಂದ ಕುಮಾರಣ್ಣ ಅವರ ಒಂದು ಪ್ರೊಡಕ್ಷನಿಂದ ಲಾಂಚ್ ಆಗ್ತೀರಿ, ಹೇಗೆ ಈ ಸಿನಿಮಾದಲ್ಲಿ ನಿಖಿಲ್ ಅವ್ರ ಜೊತೆ ನಟಿಸ್ತೀರಿ. ನನಗೆ ರೈಡರ್ ಸಿನಿಮಾ ಕಾಲ್ ಬಂದಾಗ ನಾನು ಏನು ಸ್ಟೋರಿ, ಏನು ಕತೆ ಏನೂ ಕೇಳಲಿಲ್ಲ. ಶೂಟಿಂಗ್ ಯಾವತ್ತಿಂದ? 5th ಅಂತಾರೆ. ಓಕೆ ಡನ್, ನಾನು ಬರ್ತಾ ಇದ್ದೀನಿ, ಇಷ್ಟೇ ಆಗಿತ್ತು. ಯಾಕಂದರೆ ನಾನು ಲಾಂಚ್, ಈಗ ಸಿನಿಮಾದೇ ಫಸ್ಟ್ ಬಂದ್ರೂ ನಾನು ತೆರೆ ಮೇಲೆ ಕಾಣಿಸ್ಕೊಂಡಿರೋವಂಥ ಪ್ರೊಡಕ್ಷನ್ ಒಂದು ಕುಮಾರಸ್ವಾಮಿ ಅವ್ರ ಪ್ರೊಡಕ್ಷನ್, ದ ಫಸ್ಟ್ ಲಾಂಚ್ ನನಗೆ. ಸೊ ಆ ಒಂದು ಪ್ರೊಡಕ್ಷನ್ ಹೌಸಿಂದ ನನಗೆ ಕಾಲ್ ಬರ್ತಿದೆ ಅಂತಂದಾಗ ಆ ಒಂದು ಗ್ರ್ಯಾಟಿಟ್ಯೂಡ್ ಇರುತ್ತಲ್ವ. ಸೊ ನಾನೇನು ಸ್ಟೋರಿನೂ ಕೇಳಲಿಲ್ಲ, ಇಮಿಡಿಯೇಟಾಗಿ ಐ ಸೆಡ್ ಎಸ್ ನಾನು ಮಾಡ್ತೀನಿ ಅಂತ. ಈ ಶೂಟಿಂಗು ಶುರುವಾಯಿತು. ಆ್ಯಂಡ್ ಎಲ್ಲ ಕಡೆ ಪ್ರಮೋಷನ್ಸಲ್ಲೂ ನೀವು ನೋಡಿರ್ತೀರ. ಸೊ
ಚೆನ್ನಾಗಿತ್ತು ರೈಡರ್, ನನಗೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ನಿಖಿಲ್ ಅವರು ಯಾವುದೇ ವೇದಿಕೆ ಮೇಲೆ ಸಿಕ್ಕರೂ ಕೂಡ ಅಂದರೆ ರೈಡರ್ ಸಿನಿಮಾ ರಿಲೀಸ್ ಟೈಮಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ರು ಪ್ರತಿಯೊಬ್ಬರು. ಯಾಕಂದರೆ ಅಂಥ ಒಂದು ವ್ಯಕ್ತಿ ಕೆಲವು ಪಾತ್ರಗಳನ್ನ ಗುರುತಿಸಿ ಮಾತಾಡ್ಸಿದ್ದಿಲ್ಲ, ಅದು ಚೆನ್ನಾಗಿ ಮಾಡಿದರೆ, ಅಚೀವ್ ಮಾಡಿದರೆ, ಒಳ್ಳೆ ಪಾತ್ರ ಮಾಡಿದರೆ ಅಂತ ಅಂದ್ಬಿಟ್ಟು ಅದು ನಟಿಯಾಗಿ ಎಷ್ಟು ಖುಷಿ ಕೊಡ್ತು ಒಬ್ಬ ನಟ ನಿಮ್ಮ ಒಂದು ಅಭಿನಯವನ್ನು ಮೆಚ್ಚಿ ಮಾತನಾಡೋವಂಥದ್ದು. ನಿಜಕ್ಕೂ ಮನಸ್ಸಿಗೆ ಖುಷಿ ಕೊಡೋ ವಿಚಾರ ಏನಂತಂದರೆ, ಅವರು ರಾಜ್ಯದ ಮುಖ್ಯಮಂತ್ರಿಗಳ ಮಗ ಆದ್ರೂ, ಪ್ರಧಾನಮಂತ್ರಿಯವರ ಮೊಮ್ಮಗ ಆದ್ರೂ ಒಂದು ಸ್ವಲ್ಪನೂ ಆ್ಯಟಿಟ್ಯೂಡ್ ಇಲ್ಲ ಅವರಿಗೆ. ಸೆಟ್ಟಲ್ಲೂ ಕೂಡ ಎಲ್ಲರೂ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ರು. ಅವರು ಕೂಡ ನಾರ್ಮಲ್ ಆಗಿ ಕಾಮನ್ ಪೀಪಲ್ ಥರನೇ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಒಂಥರ ಆ್ಯಂಡ್ ವೇದಿಕೆ ಮೇಲೆ ಅವ್ರು ನನ್ನ ಹೆಸರು ತೊಗೊಂಡು ಹೇಳಿದಾಗ ತುಂಬ ಖುಷಿ ಆಗ್ತಾಯಿತ್ತು. ಅಂದರೆ ಅಷ್ಟು ದೊಡ್ಡ ವ್ಯಕ್ತಿ ಸ್ವಲ್ಪನೂ ಆ್ಯಟಿಟ್ಯೂಡ್ ಇಲ್ಲದೆ ಎಲ್ಲರೂ ಒಟ್ಟಿಗೆ ಬೆರೆತು ಆ್ಯಂಡ್ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡೋ ಒಂದು ಗುಣ ಇದೆಯಲ್ಲ, ನಿಜಕ್ಕೂ ಅದೊಂದು ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಪೆಂಟಗನ್ ಸಿನಿಮಾ, ಆ್ಯಕ್ಚುಲಿ ಏನು ಲುಕ್ ಕಾಣಿಸ್ತಾ ಇದ್ದೀರಾ, ಆ್ಯಕ್ಚುಲಿ ಅದೇ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಲಂಗಾದಾವಣಿಯಲ್ಲಿ, ಅಂದರೆ ಒಂದು ಪಕ್ಕ ಹಳ್ಳಿ ಪಾತ್ರದಲ್ಲಿ. ಸೊ ಅದು ನಿಮಗೆ ದೊಡ್ಡ ಒಂದು ಚಾಲೆಂಜಿಂಗ್ ಪಾತ್ರ ಆಗಿತ್ತು. ಅದ್ರ ಮಟ್ಟಿಗೆ ಒಳ್ಳೆ ವಿಮರ್ಶೆ ಸಿಕ್ಕಿದೆ ಅಂತ ಅನಿಸ್ತಾರೆ ನಿಮಗೆ ಸಿನಿಮಾ ನೋಡಿದ ನಂತರ, ಮತ್ತು ಜನಗಳು ಕೂಡ ಗುರುತಿಸಿ ಮಾತನಾಡಿದ್ರು ಅದ್ರ ಬಗ್ಗೆ. ನಿಜವಾಗ್ಲೂ ಪೆಂಟಗನಲ್ಲಿ ಒಂದು ಒಳ್ಳೆ ಪಾತ್ರ ನಂದು. ಯಾಕಂದರೆ ಆ ಒಂದು ಹಳ್ಳಿ ಹುಡುಗಿ, ಆ ಒಂದು ಮುಗ್ಧತೆ ನನ್ನ ಫೇಸಲ್ಲಿ ಅದು ಕಾಣಿಸುತ್ತೆ ಅಲ್ಲ, ಕಾಣಿಸುತ್ತೆ ತಾನೇ ಆ ಇನೋಸೆನ್ಸ್. ಎಸ್. ಸೊ ಆ ಇನೋಸೆಂಟ್ ಇರೋವಂಥ ಒಂದು ಹುಡುಗಿ, ಆ ಒಂದು ಜಾತಿ ಭೇದ ಭಾವ ಮಾಡೋದು. ಯಾಕಂದರೆ ಒಂದು ಗೌಡ್ರು ಮನೆ ಹುಡುಗಿ ಹೋಗಿ ಒಂದು ಆ ಒಂದು ಮನೆಗೆ ಜೀತದ ಕೆಲಸ ಮಾಡೋ ಹುಡುಗನ್ನ ಪ್ರೀತಿಸಿದಾಗ ಏನೆಲ್ಲ ಅನಾಹುತಗಳಾಗುತ್ತೆ. ಅದೇ ಕಾಟೇರನೂ ಕೂಡ ಇವಾಗ ಆ ಒಂದು ಜಾತಿ ಸಮಸ್ಯೆಗಳು ಇವತ್ತಿಗೂ ಜೀವಂತವಾಗಿದೆ. ಸೊ ಆ ಥರದ್ದು ಒಂದು ಕತೆ ಎಲ್ರಿಗೂ ಮಾಡೋಕ್ಕೆ ಒಂದು ಏರಿರಲ್ಲ. ಯಾಕಂದರೆ ಜಸ್ಟ್ ಒಂದು ಅವಾರ್ಡ್ ಫಂಕ್ಷನ್ಸಿಗೆ ಮಾತ್ರ ಮಾಡೋಕ್ಕೆ ಅಂತ ಸೀಮಿತ ಆಗಿಬಿಟ್ಟಿರುತ್ತೆ ಈ ಕತೆಗಳೆಲ್ಲ. ಸೊ ಇವತ್ತಿಗೂ ಜೀವಂತವಾಗಿರೋ ಆ ಬಡತನ, ಜಾತಿ, ಆ ಜೀತದ ವ್ಯವಸ್ಥೆಗಳು, ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಿ ಅದೊಂದು ಜನಕ್ಕೆ ಮೆಸೇಜ್ ಕೊಟ್ಟಿದ್ದು. ಏಕೆ ತುಂಬ ಜನಕ್ಕೆ ರೀಚ್ ಆಯಿತು ಕೂಡ, ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದೀರಾ ಆ್ಯಂಡ್ ಇವತ್ತಿಗೂ ಅದು ಬದುಕಿದೆ, ಅದಕ್ಕೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಅಂತೆಲ್ಲ ತುಂಬ ಜನ ಹೊಗಳಿರೋದುಂಟು ಸಿನಿಮಾ ನೋಡಿರೋರು. ಕಾಟಿರೋದ್ರ ಬಗ್ಗೆ ಮಾತಾಡ್ತಿದ್ರಿ. ಈವನ್ ಮೊನ್ನೆ ಕೂಡ ಹೋಗಿ ಸೆಲೆಬ್ರಿಟಿ ಶೋನಲ್ಲೂ ಸಿನಿಮಾ ನೋಡಿದ್ದೀರಾ. ಸೊ ದರ್ಶನ್ ಅವ್ರನ್ನ ಕಾಟ್ಯಾರ ಅವತಾರದಲ್ಲಿ ಈ ಥರದೊಂದು ಕಂಟೆಂಟಲ್ಲಿ ನೋಡೋಕ್ಕೆ ಎಷ್ಟು ಖುಷಿ ಆಯ್ತು ನಿಮಗೆ? ಡೆಫಿನೆಟ್ಲಿ ತುಂಬ ಖುಷಿಯಾಗುತ್ತೆ. ಕಾಟೇರ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲದೆ ಇರೋ ಲೋಕನ ಅಸಹಜವಾಗಿ ಸೃಷ್ಟಿ ಮಾಡಿ, ಲೈಕ್ ಏನೋ ಒಂದು ನಮ್ಮ ಇಮ್ಯಾಜಿನೇಷನ್ ಸ್ಟೋರೀಸ್ಗಳನ್ನೇ ನೋಡ್ತಾ ಇರೋಂಥ ಸಿನಿಮಾಗಳ ಮಧ್ಯೆ, ಅಂದರೆ ಈಗ ತಾನೇ ಹೇಳಿದೆ ಇವತ್ತಿಗೂ ಜೀವಂತವಾಗಿದೆ ಆ ಜಾತಿ ವ್ಯವಸ್ಥೆ ಅನ್ನೋದು ಹಳ್ಳಿಗಳ ಕಡೆ ಎಲ್ಲ. ಇವಾಗ್ಲೂ ಲಿಂಗಾಯತು, ಗೌಡ್ರು ಕೆಳ ಮಟ್ಟದ ಜಾತಿಗಳನ್ನ ಸ್ವಲ್ಪ ಇಗ್ನೋರ್ ಮಾಡುವಂಥದ್ದು ಇವತ್ತಿಗೂ ಬದುಕಿದೆ ಒಂದು ಜಾತ್ರೆಗಳನ್ನಲ್ಲಿ ನೋಡೋದು ಎಲ್ಲನೂ. ಸೊ ಈ ಒಂದು ಕಾಲ್ನ ದರ್ಶನ್ ಅವರು ಬೀಂಗ್ ಅ ಸ್ಟಾರ್ ಹೀರೋ, ಅವರು ಈ ಒಂದು ಕಥೆನ ಅವ್ರು ಚೂಸ್ ಮಾಡಿ ಅವ್ರು ಈ ಥರದ್ದು ಒಂದು ಸಿನಿಮಾ ಮಾಡಿ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಕೊಟ್ಟಿರೋದು ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಯಾಕಂದರೆ ಅವರು ಮಾಡಿರೋಂಥ ಸಿನಿಮಾನ ನಿಮಗೆ ಗೊತ್ತು ದರ್ಶನ್ ಸರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ. ಸೊ ಪ್ರತಿಯೊಬ್ಬರು ಹೋಗಿ ಸಿನಿಮಾ ನೋಡ್ತಾರೆ. ಆ ಸಿನಿಮಾ ನೋಡೋದ್ರಿಂದ ಎಲ್ಲೋ ಒಂದು ಕಡೆ ಜನ ಚೇಂಜ್ ಆಗ್ತಾರೆ ಅಂತ ನಾನು ಹೇಳಲ್ಲ, ಎಲ್ಲೋ ಒಂದು ಕಡೆ ಒಂದು ಬದಲಾವಣೆ ಕಾಣಿಸ್ಬೋದು. ಸೊ ಒಂದು ಒಳ್ಳೆ ಮೆಸೇಜ್ನ ಕೊಟ್ಟಿದ್ದಾರೆ ಕಾಟೇರ ಅಂತ. ತುಂಬ ಖುಷಿ ಆಯಿತು ಈ ಥರದ್ದು ಒಂದು ಸಿನಿಮಾ ನನ್ನ ಫೇವ್ರೆಟ್ ಹೀರೋ ಚೂಸ್ ಮಾಡಿದ್ದಾರೆ ಅಂತ ಅನ್ನೋದು. ನಿಮಗೂ ಕೂಡ ದರ್ಶನ್ ಅವರು ಒಂದು ಸಪೋರ್ಟಿಂಗ್ ಹ್ಯಾಂಡ್. ಯಾಕಂದರೆ ಯಾವುದೇ ಒಂದು ಸಿನಿಮಾ ಅಥವಾ ಏನೋ ಒಂದು ಬೆಳವಣಿಗೆ ಅಂತ ಬಂದಾಗ, ಸಿನಿಮಾ ರಂಗ ಅಂತ ಬಂದಾಗ ಎಲ್ಲೂ ಜೊತೆಗೆ ನಿಂತಿರ್ತೀರಿ, ನೀವು ಹೇಳ್ತಿರ್ತೀರಿ ಸಾಮಾನ್ಯವಾಗಿ. ನನಗೆ ಭಯಂಕರ ಫೇವ್ರೇಟ್ ಅವರು ದರ್ಶನ್ ಅವರು ಅಂತ. ಸೊ ನಿಮ್ಮ ಸಿನಿಮಾ ಆಯ್ಕೆಗಳು ಅಥವಾ ಸಿನಿಮಾ ಆದ ನಂತರದಲ್ಲಿ ಭೇಟಿಯಾಗೋದು ಮಾತನಾಡೋದು ಏನಾದ್ರು ಇರುತ್ತಾ? ಏನಾರು ಟಿಪ್ಸ್ ಕೊಡ್ತಾರೆ ಸಿನಿಮಾ ಬಗ್ಗೆ? ಅಂದರೆ ದರ್ಶನ್ ಸರ್ ಇಲ್ಲಿ ಈ ಥರ ಇವೆಂಟ್ಸಲ್ಲಿ ಸಿಕ್ಕಿದಾಗ ಡೆಫಿನೆಟ್ಲಿ ನೀವೇ ನೋಡಿದ್ದೀರಾ ಅವ್ರದ್ದು ಇದೇ ಇದೆಯಲ್ಲ, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ಅಂತ. ಸೊ ಡೆಫಿನೆಟ್ಲಿ ಅವರಿಗೆ ಹೇಳಿ ಮಾಡಿಸ್ದಂಗೆ ಆ ಸಾಂಗ್ನ ಬರೆದಿದ್ದಾರೆ ಸರ್. ಹಾಗೆ ಅವ್ರ ಮುಂದೆ ಇದ್ರೂ ಹಿಂದೆ ಬರೋರನ್ನ ತಳ್ತಾರೆ ಮುಂದಕ್ಕೆ. ನೀವು ಹೋಗಿ ಮುಂದೆ ನೋಡಿರ್ತೀರ ಎಲ್ಲ ವೀಡಿಯೋಸ್ಗಳಲ್ಲೂ ಅವ್ರ ಫ್ರೆಂಡ್ಸ್ ಇರ್ಬೋದು, ಯಾರೇ ಆಗಿರಲಿ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊತಾರೆ. ಎಲ್ರಿಗೂ ಅವ್ರು ಒಳ್ಳೆಯದನ್ನೇ ಮಾಡ್ತಾರೆ. ಪೆಂಟಗನ್ ಅಂತ ಬರೋದಾದರೆ, ಇನ್ನು ರವಿಶಂಕರ್ ಅವರ ಮಗಳಾಗಿ ಪಾತ್ರ ಮಾಡಿರ್ತಾರೆ. ಬಟ್ ತುಂಬ ಅಗ್ರೆಸಿವ್ ಕ್ಯಾರೆಕ್ಟರ್ ಅವ್ರದ್ದು ಒಂಥರ. ಸೊ ಅವ್ರ ಎದುರುಗಡೆ ನಿಂತಿದ್ದಾರೆ ಅಂತಲೇ ಅವ್ರ ಕಣ್ಣು ನೋಡೋಕ್ಕೆ ಭಯ ಆಗ್ತಿರೋದು. ಬಟ್ ಅದರಲ್ಲೂ ಕೂಡ ನೀವು ಅವ್ರ ಮಗಳಾಗಿ ಚಾಲೆಂಜಿಂಗ್ ಕೊಡುವಂಥ ಪಾತ್ರವನ್ನು ನಿಭಾಯಿಸಿದ್ರಿ. ಸೊ ಆ ಸಿನಿಮಾ ನೆನಪು ಮತ್ತು ರವಿಶಂಕರ್ ಅವರು ಅಂತಂದರೆ ನಿಜಕ್ಕೂ ನಾವೆಲ್ಲ ಇವಾಗ ಇಂಡಸ್ಟ್ರಿ ಶುರು ಮಾಡಿರೋವಂಥದ್ದು, ಅವರೆಲ್ಲ ಎಲ್ಲ ಥರ ಸಿನಿಮಾಗಳನ್ನ, ಎಲ್ಲ ಥರ ಜೀವನಗಳನ್ನ ನೋಡ್ಕೊಂಬಂದಿರೋವಂಥವ್ರು. ಅಷ್ಟು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಆಗಿದ್ರು ಶೂಟಿಂಗ್ ಒಂದು ದಿನದ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ, ಬೆಳಗ್ಗೆ ಶುರುವಾಗಿದ್ದು, ಬೆಳಗ್ಗೆ 6 ಗಂಟೆಗೆ ನಾವು ಸೆಟ್ಟಿಗೆ ಹೋಗಿ 8 ಗಂಟೆಗೆ ಶೂಟಿಂಗ್ ಶುರುವಾಗಿದೆ. ಬೆಳಗ್ಗೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆ 4 ಗಂಟೆವರೆಗೂ ಶೂಟಿಂಗ್ ನಡೆದಿದೆ. ಸೊ ಒಂದು ಚೂರು ಪೇಷನ್ಸ್ನ ಕಳ್ಕೊಳ್ದೆ, ಅವ್ರ ಸೀನ್ಗಳನ್ನ ಎಷ್ಟು ನೀಟಾಗಿ, ಎಲ್ಲೂ ಕೋಪ ಮಾಡ್ಕೊಳ್ದೆ ಎಷ್ಟು ಚೆನ್ನಾಗಿ ಮಾಡಿದ್ರು. ಈಗ ಎಲ್ಲೋ ಒಂದು ಕಡೆ ನಾವೇ ಕೂತಾಗ ಅಯ್ಯೋ ಎಷ್ಟೊತ್ತು ಮಾಡ್ತಾರೆ ಇನ್ನೂ ಮುಗಿತಾ ಇಲ್ಲ ಅನ್ನೋ ಒಂದು ಫೀಲ್ ಎಲ್ಲೋ ಒಂದು ಮನ್ಸಿಗೆ ಬಂದಿರುತ್ತೆ. ಬಟ್ ಅಷ್ಟು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಆದವರು ಅಷ್ಟು ತಾಳ್ಮೆಯಿಂದ ಕೆಲಸ ಮಾಡ್ತಾ ಇದ್ದದನ್ನು ನೋಡಿದ್ರೆ ನಮಗೆಲ್ಲ ಕಲ್ತ್ಕೊಳ್ಳೋದಕ್ಕೆ ಒಂದು ಅದು ಎಕ್ಸಾಂಪಲ್. ಅವ್ರನ್ನ ನೋಡಿದಾಗ ಓಕೆ ನಾವು ತಾಳ್ಮೆ ಅನ್ನೋದನ್ನು ಕಲಿಬೇಕು. ಅವರೇನೆ ಅಷ್ಟು
ದೊಡ್ಡ ಆರ್ಟಿಸ್ಟ್ ಆಗಿನೇ ಅವ್ರು ಅಷ್ಟು ತಾಳ್ಮೆಯಿಂದ ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ನಾವೆಲ್ಲೂ ವಾಯ್ಸ್ ರೈಸ್ ಮಾಡಬಾರ್ದು. ನಾವು ಕೊಟ್ಟಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದೊಂದು ಕಲ್ತ್ಕೊಂಡೆ ನಾನು ಅವ್ರ ಹತ್ರ. ಆ್ಯಂಡ್ ಅವ್ರು ಅಗ್ರೆಸಿವ್, ಎಸ್, ಸಿನಿಮಾದಲ್ಲಿ ಆಫ್ ದ ಸ್ಕ್ರೀನ್ ಈಸ್ ವೆರಿ ಸ್ವೀಟ್, ತುಂಬ ಮುಗ್ಧ ಇರೋವಂಥವ್ರು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಎಸ್, ಈಸ್ ವೆರಿ ಸ್ವೀಟ್ ಆ್ಯಂಡ್ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಕೆಲವೊಂದು ಡೈಲಾಗ್ಸ್ಗಳನ್ನ ನಾವು ಅಫ್ಕೋರ್ಸ್ ಅವ್ರು ನೋಡೋರು ಎಲ್ರಿಗೂ ಭಯ ಆಗುತ್ತೆ, ಹೆದರ್ಕೊಂತಿದ್ದಾರೆ ಅಂತಂದಾಗ ಅವ್ರು ನೀಟಾಗಿ ಅವ್ರಿಗೆ ಸಮಾಧಾನ ಮಾಡಿ ಈ ಥರ ಹೇಳಬೇಕು ಅಂತ ಎಲ್ಲನೂ ಹೇಳ್ಕೊಡ್ತಾರೆ ಕೂಡ ಅವರು. ಅನುಶ್ವರ, ಇನ್ನೊಂದು ಕಡೆ ಹೇಳ್ಬೇಕಾದ್ರೆ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಸಿಗ್ತದೆ, ನಿಮ್ಮ ಪಾತ್ರವನ್ನು ಜನ ಮೆಚ್ಕೋತಾ ಇದ್ದಾರೆ, ವಿಮರ್ಶೆ ಮಾಡ್ತಿದ್ದಾರೆ, ಅದೆಲ್ಲ ಓಕೆ. ಬಟ್ ಅವಕಾಶಗಳಂತ ಬಂದಾಗ ಕನ್ನಡದಲ್ಲಿ ಒಂದು ಕೊರತೆ ಅಂತಿದೆ. ಅಂದರೆ ನಟಿಯರು ಇದ್ದರೂ ಕೂಡ ಅವಕಾಶಗಳು ಹುಡ್ಕೋ ಬರ್ತಾ ಇಲ್ಲ ಅಂತ, ಆ ಕೊರಗು ಕಾಡ್ತಾ ಇದೆಯಾ ಅಂತ? ಡೆಫಿನೆಟ್ಲಿ ಹೌದು. ಲೈಕ್ ಕನ್ನಡ ಸಿನಿಮಾಗಳಲ್ಲಿ ಕನ್ನಡದವ್ರಿಗೆ ಮೊದಲನೇದಾಗಿ ಆದ್ಯತೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಇನ್ಸ್ಟೆಡ್ ಆಫ್ ಕಾಲಿಂಗ್ ಫ್ರಮ್ ತೆಲುಗು, ತಮಿಳ್, ಹಿಂದಿಯಿಂದ ಕರೆಯೋದ್ರ ಬದಲು ಇಲ್ಲೇ ತುಂಬ ಚೆನ್ನಾಗಿರೋ ಆರ್ಟಿಸ್ಟ್ಗಳಿದ್ದಾರೆ, ತುಂಬ ಟ್ಯಾಲೆಂಟೆಡ್ ಪ್ರತಿಭೆಗಳಿದ್ದಾರೆ. ಸೊ ಅವ್ರುಗಳಿಗೊಂದು ಆಪರ್ಚುನಿಟಿ ಕೊಟ್ಟರೆ ಅವ್ರಿಗೂ ಒಂದು ಜೀವನ ಆಗುತ್ತೆ ಅಲ್ವ. ಒಂದು ಒಳ್ಳೆ ಸಿನಿಮಾ ಸಿಗೋದ್ರಿಂದ ಅದರಿಂದ ಒಂದು 5 ಸಿನಿಮಾಗಳನ್ನ ಮಾಡ್ತಾರೆ ಹೀರೋಯಿನ್ಸ್. ಸೊ ಇಲ್ಲೇ ತುಂಬ ಮುದ್ದಾಗಿರುವಂಥ ಹುಡುಗಿರು, ತುಂಬ ಪ್ರತಿಭಾವಂತ ನಟಿಯರಿದ್ದಾಗ ಇಲ್ಲಿಗೆ ಅವಕಾಶ ಕೊಟ್ಟರೆ ನಮ್ಮ ಕನ್ನಡ ಸಿನಿಮಾಕ್ಕೂ ಒಂದು ಬೆಲೆ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ನಟಿಯರ ಮೇಲೆ ಕತೆ ಬರೆಯೋದು ಕಮ್ಮಿ ಆಗ್ತಾ ಇದೆ ಇಂಡಸ್ಟ್ರಿಯಲ್ಲಿ ಅಂತ. ಯಾಕಂದರೆ ಸೌತಲ್ಲೇ ಒಂದಷ್ಟು ಸಿನಿಮಾಗಳು ನೋಡೋದಾದ್ರೆ ಈಗ ಮಂಜು ವಾರಿಯರ್ ಆಗಿರ್ಬೋದು ಅಥವಾ ನಯನತಾರ ಆಗಿರ್ಬೋದು, ಈ ಥರ ಒಂದು ಪಾತ್ರಗಳ ಮೇಲೆ ಕತೆ ಕಟ್ಟೋರು ಇದ್ದಾರೆ, ಅಂದರೆ ಸಿನಿಮಾ ಬರೀತಾರೆ. ಬಟ್ ಅದು ಆ ವಿಚಾರದಲ್ಲಿ ಕನ್ನಡದಲ್ಲಿ ಒಂದಷ್ಟು ಕಮ್ಮಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆ ವಿಚಾರದ ಅಂತ ಬಂದಾಗ ಆ ಥರದೊಂದು ಸಿನಿಮಾಗಳು ಇವ್ರು ಕೊಟ್ಟಾಗ ಆ ಒಂದು ನಾಯಕಿಗೆ ಈ ಒಂದು ಕೇಪಬಿಲಿಟೀಸ್ ಇದೆ, ಅವರಿಂದ ಒಂದು ಮಾರ್ಕೆಟ್ ಇದೆ, ಅವ್ರು ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾರೆ ಅನ್ನೋದೊಂದು ಗೊತ್ತಾಗುತ್ತೆ. ಸೊ ಯಾರು ಆ ಒಂದು ಪ್ರಯತ್ನನೇ ಪಡ್ತಾ ಇಲ್ಲ ನಮ್ಮ ಕನ್ನಡದ ಹೀರೋಯಿನ್ಸ್ಗಳಿಗೆ, ಯಾರು ಆ ಥರ ಹೀರೋಯಿನ್ ಓರಿಯೆಂಟೆಡ್ ಕತೆಗಳನ್ನೇ ಕೊಡ್ತಾ ಇಲ್ಲ. ಸೊ ಕೊಟ್ಟರೆ ಡೆಫಿನೆಟ್ಲಿ ಇಲ್ಲಿರೋರಿಗೂ ಆ ಒಂದು ಪ್ರೂವ್ ಮಾಡ್ಕೊಳ್ಳೋದು. ನಯನತಾರ, ಸಮಂತ ಅವರೆಲ್ಲ ಏನೀಗ ಆಲಿಯಾ ಭಟ್ ಏನು ಮಾಡ್ತಿದ್ದಾರೆ ಆ ಥರ ಕತೆಗಳು ಇಲ್ಲಿರೋರ್ಗೂ ಕೊಟ್ಟಾಗ ಯಾಕೆ ಅಲ್ಲಿ ಮಾತ್ರನ ಆರ್ಟಿಸ್ಟ್ಗಳು, ಅಲ್ಲಿ ಮಾತ್ರನ ಅಭಿನಯ ಕಲ್ತಿರೋರು? ಸೊ ನಮ್ಮ ಕನ್ನಡದಲ್ಲೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲರೂ ಅಭಿನಯ ಬರೋವಂಥವ್ರೇ ಆಗಿದ್ದಾರೆ. ಸೊ ಕೊಟ್ಟರೆ ಅವರೂ ಪ್ರೂವ್ ಮಾಡ್ಕೊಳ್ತಾರೆ, ಆಲಿಯಾ ಭಟ್, ಸಮಂತ, ನಯನತಾರ ಥರ ಅಂತ ಹೇಳ್ತೀನಿ. ಒಬ್ಬ ನಟಿಯಾಗಿ ಕಲಾವಿದೆಯಾಗಿ ನಿಮ್ಗೊಂದು ಕನಸಿರುತ್ತೆ, ಅಂದರೆ ಪಾತ್ರ ಮಾಡಿರೋ ಈ ಥರದೊಂದು ಪಾತ್ರ ಮಾಡಬೇಕು ಜೀವನದಲ್ಲಿ ಅಂತ, ನನ್ನ ವೃತ್ತಿ ಬದುಕಿನಲ್ಲಿ ಅಂತ. ಹಂಗಿದ್ರೆ ಯಾವ ಥರ ಪಾತ್ರ ನಿಮ್ಗೆ ಇಷ್ಟವಾಗುತ್ತೆ? ಈ ಥರದೊಂದು ಪಾತ್ರ ನಾನು ಮಾಡಬೇಕು ಅಂತಿದ್ರೆ ಒಂದು ಹೆಣ್ಣು ಏನು ಬೇಕಾದ್ರೂ ಮಾಡೋಕ್ಕೆ ಅವಳಿಗೆ ಸಾಧ್ಯತೆ ಇರೋವಂಥ ಒಂದು ಕೆಪಾಸಿಟಿ ಇರೋವಂಥ ಹುಡುಗಿ. ಸೊ ಆ ಒಂದು ಪಾತ್ರ ನನಗೆ ಸಿಕ್ಕಿದ್ರೆ ಡೆಫಿನೆಟ್ಲಿ ಖುಷಿ ಆಗುತ್ತೆ ಮಾಡೋಕ್ಕೆ. ಏನಂತಂದರೆ ಬರೀ ಹೀರೋ ಮಾತ್ರ ಅಲ್ಲ, ಸಿನಿಮಾದಲ್ಲಿ ಹೀರೋಯಿನ್ಗೂ ಆ ಕೆಪಾಸಿಟಿ ಇದೆ. ಒಂದು ಹೀರೋಯಿನ್ ಕೂಡ ಒಂದು ಹೀರೋ ಆಗಬಲ್ಲಳು ಅನ್ನೋವಂಥ ಒಂದು ಪಾತ್ರ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸೊ ಅಂಥ ಪಾತ್ರ ಸಿಕ್ತು ಅಂತಂದರೆ ಡೆಫಿನೆಟ್ಲಿ ನಂಗೆ ತುಂಬ ಖುಷಿ ಮಾಡೋದಕ್ಕೆ. ಅಂದರೆ ಯಾವ ಥರ ಅಂದರೆ ಪಾತ್ರ ಅಂತಂದರೆ ಈಗ ಒಬ್ಬರು ಲಾಯರ್ ಆಗಬೇಕು ಅಂತ, ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ, ಅಥವಾ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಒಂದು ಕತೆ ಮಾಡಬೇಕು ಅಂತ ಇರುತ್ತೆ. ಸೊ ನಿಮ್ಗೆ ಯಾವ ಥರದ್ದು? ಆ್ಯಕ್ಷನ್ ಓರಿಯೆಂಟೆಡ್. ಓಕೆ. ಆ ಲೆಕ್ಕಾಚಾರಲ್ಲಿ ನೋಡ್ಬೇಕಂದ್ರೆ ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಬರ್ತಿರೋಂಥ ಸಿನಿಮಾಗಳು ಒಂದಷ್ಟು ಅದೇ ಥರ ಟೈಟ್ಲಲ್ಲಿ ಬರ್ತಾರೆ. ಧೈರ್ಯಂ ಸರ್ವತ್ರ ಸಾಧನವಾಗಲಿ ಮತ್ತು ಆ ಸಿನಿಮಾಗಳ ಬಗ್ಗೆ ಹೇಳೋದು. ಧೈರ್ಯಂ ಸರ್ವತ್ರ ಸಾಧನಂ ನೆಕ್ಸ್ಟ್ ಮಂತ್ 23rd ರಿಲೀಸ್ ಆಗ್ತಾ ಇದೆ, 23ನೇ ತಾರೀಕು. ಸೊ ಆ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಗಿದೆ ಅಂದರೆ ನಾನು ಬಂದೂಕ್ ಶೂಟ್ ಮಾಡ್ತೀನಿ, ಅದರಲ್ಲಿ ಬುಲೆಟ್ ಓಡಿಸ್ತೀನಿ. ಅದರಲ್ಲಿ ನಾನು ಲಾಯರ್ ಸಿನಿಮಾದಲ್ಲಿ. ಸೊ ಒಂದು ಹಳ್ಳಿನಲ್ಲೇ ಓದಿರೋಂಥ ಒಂದು ಹುಡುಗಿ ಆ್ಯಂಡ್ ಬಂದೂಕ್ ಕಲ್ತಿರೋಂಥ ಹುಡುಗಿ, ಹೀರೋಗೆ ಬಂದೂಕ್ ಟ್ರೈನ್ ಮಾಡ್ತಾಳೆ ಆ್ಯಂಡ್ ತುಂಬ ಧೈರ್ಯವಾಗಿ ಎಲ್ಲರೂ ಎದುರಿಸಿ ನಿಲ್ತಾಳೆ. ಸೊ ಕಾನೂನು ಅಂತ ಬಂದಾಗ ಕಾನೂನು ಮುಂದೆ ನಾನಾ ಅಂತ ನಿಂತಾಗ ಏನು ಬೇಕಾದ್ರೂ ಓದ್ಕೊಂಬಂದಿರೋ ಹುಡುಗಿ ಆಗಿರೋದ್ರಿಂದ ಏನು ಬೇಕಾದ್ರೂ ಮಾಡೋಕ್ಕೆ ಕೆಪಾಸಿಟಿ ಇರೋವಂಥ ಒಂದು ಹುಡುಗಿ. ಆ ಥರದೊಂದು ಪಾತ್ರ ತುಂಬ ಚೆನ್ನಾಗಿದೆ. ಅದು ನನಗೆ ಅದೊಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಗೊತ್ತು, ಹೆಣ್ಮಕ್ಳು ಅಂತಲೇ ಬಂದೂಕ್ ಆ ಸೌಂಡ್ಗೆ ಹೆದರ್ಕೋತಾರೆ. ಈಗ ನಾನು ನಮ್ಮ ಊರಿನಲ್ಲಿ ಆನೆಗಳು ಬಂದಾಗ ಅಥವಾ ಚಿರತೆ ಬಂದಾಗ ಹಳ್ಳಿಯಲ್ಲಿ ಇದ್ದಿದ್ದಲ್ಲ ನಾನು, ಅವಾಗ ಫೈರ್ ಮಾಡ್ತಾಯಿದ್ರು, ಎದುರ್ಕೋತಾ ಇದ್ದೆ ನಾನು, ಸೌಂಡ್ ಬರುತ್ತೆ ಅಂತ ಹಿಂಗೆ ಇಟ್ಕೋತಿದ್ದೆ. ಬಟ್ ನಮ್ಮ ಡೈರೆಕ್ಟರು ನನ್ನ ಕೈನಲ್ಲೇ ಬಂದೂಕ್ ಶೂಟ್ ಮಾಡಿಸೋದು, ಅಲ್ಲಿ ಹಂದಿ ಬೇಟೆ ಆಡೋವಂಥದ್ದೆಲ್ಲ ಈ ಒಂದು ಸಿನಿಮಾದಲ್ಲಿದೆ. ಸೊ ನನ್ನ ಕೈನಲ್ಲೇ ಅದನ್ನು ಶೂಟ್ ಮಾಡಿಸಿದಾಗ ಒಂದು ಧೈರ್ಯ ಇನ್ನೂ ಜಾಸ್ತಿ ಆಯಿತು. ನನಗೂ ಏನು ಬೇಕಾದ್ರೂ ಮಾಡೋವಂಥ ಕೆಪಾಸಿಟಿ ಇದೆ ಅಂತ ನನಗೂ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಆ ಸಿನಿಮಾದಿಂದ. ಸೊ ಅಲ್ಲಿಂದ ಅನ್ಕೋತೀನಿ, ಅಂದರೆ ಮಾಡೋಕ್ಕಾಗದೇ ಇರೋವಂಥದ್ದು ಏನೂ ಇಲ್ಲ, ನಮ್ಗೆ ಆ ಥರದ್ದೊಂದು ಅವಕಾಶ ಸಿಕ್ಕಿದ್ರೆ ಅದಕ್ಕೆ ಕಲ್ತಾದ್ರೂ ನಾವು ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್. ಅಂದರೆ ಅನುಷ್ ಅವರ ಮಾಸ್ ಅವತಾರ ನೋಡ್ಬೋದು ಈ ಸಿನಿಮಾದಲ್ಲಿ. ಇದರಲ್ಲಿ ಎಸ್. ಓಕೆ. ಅಂದರೆ ಬಂದೂಕು ಅಂದರೆ ಚಾಲೂ ಮಾಡೋದು ಅಂದರೆ ಟ್ರೈನಿಂಗ್ ಮಾಡಿದ್ರೆ ಹೇಗೆ ಅದು? ಎಸ್, ಟ್ರೈನಿಂಗ್ ತಗೊಂಡು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ. ಸಿನಿಮಾದಲ್ಲಿ 3 ಸಲ ನಾನು ಫೈರ್ ಮಾಡೋದಿದೆ. ಓಕೆ. ಎಸ್, ಅದು ಕಲಿಬೇಕಾದ್ರೆ ಡೆಫಿನೆಟ್ಲಿ ಭಯ ಆಯಿತು ಫಸ್ಟ್ ಟೈಮ್, ಬಿಕಾಸ್ ಅದು ಹಿಂಗೆ ಹೋಗಿ ಮೂವ್ ಆಗುತ್ತೆ, ಬಂದು ಆಗುತ್ತೆ, ಅವಾಗ ಸ್ವಲ್ಪ ಭಯ ಆಯಿತು. ಬಟ್ ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದ್ರು ಅಲ್ಲಿ ಇರೋರೆಲ್ಲ, ಎದ್ರುಕೋಬೇಡ ಅಂತ. ಸೊ ನಾನು ಧೈರ್ಯ, ಎದ್ರುಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಜೀವನದಲ್ಲಿ. ಸೊ ಒಂದು ಕಾನ್ಫಿಡೆನ್ಸಿಂದ ಒಂದ್ಸಲ ಫೈರ್ ಮಾಡಿದ ತಕ್ಷಣ ಆ ಭಯ ಹೊರಟೋಯ್ತು ನನಗೆ. ಆ್ಯಕ್ಚುಲಿ ಬಂದೂಕು ಅಂದರೆ ಅಷ್ಟೊಂದು ಈಸಿ ಅಲ್ಲ ನೋಡ್ದಂಗೆ. ಅಂದರೆ ಸಿನಿಮಾಗಳು ಒಂದೇ ಕೈಯಲ್ಲಿ ಹೊಡಿತಾರಲ್ಲ, ರಿಯಲ್ ಆಗಿ ಹೊಡಿಬೇಕಂದ್ರೆ ನಾನು ಲೋಡ್ ಮಾಡೋದು ಕೂಡ ಕಲ್ತಿದ್ದೀನಿ. ಬಂದೂಕ್ ಲೋಡ್ ಮಾಡಿ ಫೈರ್ ಮಾಡೋದು ಕಲ್ತಿದ್ದೀನಿ ಆ ಸಿನಿಮಾದಲ್ಲಿ.
ಈಗ ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಸಿನಿಮಾ ಅಂತಂದರೆ ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆ ನಟಿಸ್ತಾರಂಥ ಸಿನಿಮಾ. ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಮತ್ತು ಅವ್ರದ್ದು ಸಮಾನವಾಗಿ ಎತ್ಕೊಂಡು ಹೋಗುತ್ತೆ ಅಂತ ಅದು ಸಿನಿಮಾ. ಎಸ್ ಹೌದು, ಪ್ರಿಯಾಂಕಾ ಉಪೇಂದ್ರ ಶಿ ಈಸ್ ವೆರಿ ಸ್ವೀಟ್. ಅವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬಾ ಖುಷಿ ಆಯಿತು ನನಗೆ. ಅವ್ರ ಜೊತೆ ಮಾಡ್ತಿದ್ದೀನಿ ಅಂದರೆ ಅವ್ರ ಕತೆ ಹೇಳಿದ ತಕ್ಷಣ ಓಕೆ ಅವ್ರ ಜೊತೆ ಅಂತ ಅಂದ್ಬಿಟ್ಟು ನಾನು ಒಪ್ಕೊಂಡೆ. ಅದು ಒಂದು ಮೆಡಿಕಲ್ ಮಾಫಿಯಾ ಕತೆ. ಈ ಕೋವಿಡಲ್ಲೆಲ್ಲ ಬಂದಾಗ ಒಂದು ಮೆಡಿಕಲ್ ಮಾಫಿಯಾ ಏನಿತ್ತು ಹಿಂದೆಗಡೆ, ಸೊ ಆ ಥರದ್ದು ಒಂದು ಕತೆ ಮಾಡಿದ್ದಾರೆ ಡೈರೆಕ್ಟರು. ತುಂಬ ಚೆನ್ನಾಗಿದೆ ಅದು. ಸೊ ನನಗೂ ಅವ್ರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಸೊ ಅಂಡ್ ನಾನು ಅವ್ರಿಗೆ ಕೆಲವೊಂದು ಸೀನ್ಸ್ಗಳನ್ನೆಲ್ಲ ಲೈಕ್ ಅವ್ರಿಗೆ ಬಾಸ್ ಥರ ಕೆಲವೊಂದು ಸೀನ್ಸಲ್ಲಿ, ಅಂಡ್ ಲಾಸ್ಟಿಗೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ಥರ ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿ ನಾನು ಸ್ಟಾರ್ಟಿಂಗ್ ಅಯ್ಯೋ ಇವ್ರಿಗೆ ಬಯೋ ಸೀನಾ ನನಗೆ, ಶಿ ಈಸ್ ವೆರಿ ಸ್ವೀಟ್. ಅವ್ರ ಫೇಸ್ ನೋಡಿದ್ರೆ ನನಗೆ ಆ ಥರ ಒಂದು ಬಯೋ ಸೀನ್ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಕೊನೆಗಿಲ್ಲ ಜಸ್ಟ್ ಆ್ಯಕ್ಟಿಂಗ್ ಅಂತ ನಾನೇ ಮೈಂಡಿಗೆ ತೊಗೊಂಡು. ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್, ಇಲ್ಲ ಮಾಡಿ ಏನಾಗಲ್ಲ ಅಂತ. ಸೊ ಚೆನ್ನಾಗಿತ್ತು ಅವರೊಟ್ಟಿಗೆ ಮಾಡಿದ್ದು ಎಕ್ಸ್ಪೀರಿಯನ್ಸ್. ಅದು ಕೂಡ ಇನ್ನೊಂದು 2 months ರಿಲೀಸ್ ಆಗ್ತಾ ಇದೆ. ಸರ್ ಟೈಟಲ್ ಅದೇ ಇರೋದ್ರಿಂದ ವ್ಯಾಕ್ಸಿನ್ ಮಾಫಿಯಾ ಮೇಲೆ ಈ ಸಿನಿಮಾ ಇರುತ್ತೆ ಅಂತ. ಎಸ್, ದ ವೈರಸ್ ಅಂತ. ಓಕೆ, ಎಸ್, ಮೆಡಿಕಲ್ ಮಾಫಿಯಾ ಮೇಲೆ ಇರುವಂಥ ಕತೆ ಇದು. ಓಕೆ, ಈಗ ನೆಕ್ಸ್ಟ್ ಬರೋದಾದ್ರೆ ಇನ್ನು ತೆಲುಗು ಸಿನಿಮಾ ಒಂದು ರೆಡಿ ಆಗ್ತಾ ಇದೆ, ನೆಲ್ಸನ್. ಸ್ಟಾರ್ಟ್ ಆಗಿದೆ ಹೇಗೆ? ಆಲ್ಮೋಸ್ಟ್ ಅದು ಶೂಟಿಂಗ್ ಕಂಪ್ಲೀಟ್ ಆಯಿತು. ಹೈದ್ರಾಬಾದ್, ರಾಜಮಂಡ್ರಿ, ವೈಜಾಗಲ್ಲಿ. ಸೊ ಅದರಲ್ಲಿ ತುಂಬ ಟ್ರೆಡಿಷನಲ್ ಹುಡುಗಿಯಾಗಿ ಬ್ರಾಹ್ಮಿನ್ ಥರ ಲೈಕ್ ಉದ್ದ ಜಡೆ, ಲಂಗ ದಾವಣಿ, ಇವಾಗ ಈ ಥರ ಲಂಗ ದಾವಣಿ. ಸೊ ಅದರಲ್ಲಿ ಏನಂತಾರೆ, ಅಲ್ಲೂ ಕೂಡ ಸೇಮ್ ಹಳ್ಳಿನಲ್ಲೇ ಓದೋವಂಥ ಹುಡುಗಿ. ಇಡೀ ಕಾಲೇಜಲ್ಲಿ ಎಲ್ಲ ಲೆಕ್ಚರರ್ಸ್ಗೆ ಫೇವ್ರೇಟ್, ಹಳ್ಳಿನಲ್ಲಿ ಎಲ್ಲ ಅಜ್ಜಿ ತಾತಂದರಿಗೆ ಫೇವ್ರೇಟ್ ಹುಡುಗಿ. ಸೊ ಆ ಥರದೊಂದು ಪಾತ್ರ. ಇವಾಗ ಇನ್ನೊಂದು ಸಹಾರಾ ಅಂತ ಮೀನ್ವೆಲ್ ಶೂಟ್ ನಡೀತಾ ಇದೆ. ಅದು ಸಹಾರಾ ಅಂದರೆ ನಾನೇ ಸಿನಿಮಾದಲ್ಲಿ ಟೈಟಲ್ಲಿ. ಸೊ ಅವಳು ಚಾಮುಂಡೇಶ್ವರಿ ಭಕ್ತೆ, ನಾನು ಕೂಡ ರಿಯಲ್ ಲೈಫಲ್ಲಿ ಚಾಮುಂಡೇಶ್ವರಿ ತಾಯಿ ಭಕ್ತೆ. ಸೊ ಅದು ಕತೆ ಕೇಳಿದಾಗ ಎಲ್ಲೋ ನನ್ನ ಜೀವನಕ್ಕೆ ಕನೆಕ್ಟ್ ಆಗ್ತಿದೆ ಇದು ಅಂತ ಅನಿಸ್ತು. ಸೊ ಅದನ್ನು ಒಪ್ಕೊಂಡೆ, ಅದು ಶೂಟ್ ನಡೀತಾ ಇದೆ. ಅದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ? ಫೀಮೇಲ್ ಓರಿಯೆಂಟೆಡ್ ಏನಲ್ಲ, ಕಮರ್ಷಿಯಲ್ ಟಚ್ ಇರುವಂಥ ಒಂದು ಸಿನಿಮಾ, ಬಟ್ ಹೀರೋಯಿನ್ ಮೇಲೆ ನಡೆಯುತ್ತೆ. ಬಟ್ ಎಲ್ಲೋ ಒಂದು ಕೇಳಿದ್ವಿ ಅಂದರೆ ಒಲವೇ ಮಂದರ ಥರ ಒಂದು ಎಮೋಷನಲಿ ಒಂದು ಟ್ರಾವೆಲ್ ಇರುವಂಥ ಕಥೆ. ತುಂಬ ಎಮೋಷನಲ್ ಇರುವಂಥ ಸಿನಿಮಾ. ಅವಳಿಗೋಸ್ಕರ ಹೀರೋ ಏನೆಲ್ಲ ಕಷ್ಟಪಡ್ತಾನೆ. ಅವಳು ಶಿ ಈಸ್ ಬೇಸಿಕಲಿ ಫ್ರಮ್ ಹಿಮಾಚಲ್ ಪ್ರದೇಶ್. ಸೊ ಅವನು ಮೈಸೂರು ಹುಡುಗ ಹಿಮಾಚಲ್ ಪ್ರದೇಶವರೆಗೂ ಹುಡ್ಕೊಂಡು ಬರ್ತಾನೆ. ಸೊ ರೋಡಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ, ತುಂಬ ಒಂದು ಲವ್ ಸಬ್ಜೆಕ್ಟ್ ಅದು. ಸೊ ಇವಾಗ ಮಾಡಿರೋ ಎಲ್ಲ ಸಬ್ಜೆಕ್ಟ್ಸ್ಗಿಂತ ಅದು ಒಂದು ಡಿಫ್ರೆಂಟ್ ಸಬ್ಜೆಕ್ಟ್, ಎಲ್ರಿಗೂ ಇಷ್ಟ ಆಗುತ್ತೆ. ಪ್ರತಿ ಯೂತ್ಸಿಗೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಕತೆ ಅದು. ಇನ್ನು ಸಿನಿಮಾ ಹೊರತುಪಡಿಸಿ ಮಾತಾಡಿದ್ರೆ ಬಿಗ್ ಬಾಸ್ ಸೀಸನ್ 10 ನಡೀತಾ ಇದೆ. ಸೊ ಪ್ರತಿ ಸೀಸನ್ ಬಂದಾಗಲೂ ಇವ್ರು ಹೋಗ್ತಾರಂತೆ ಅವ್ರು ಹೋಗ್ತಾರಂತೆ ಸುದ್ದಿ ಆಗ್ತಾರೆ. ಸೊ ನಿಮ್ಮ ಹೆಸರು ಒಂದೊಂದು ಕಡೆ ಕೇಳಿ ಬಂದಿತ್ತು. ಸಾಧ್ಯತೆ ಇದೆಯಾ ಬಿಗ್ ಬಾಸ್ಗೆ ಹೋಗುವಂಥದ್ದು? ಬಿಗ್ ಬಾಸ್ ತುಂಬ ಅಪ್ರಿಷಿಯೇಟ್ ಮಾಡುವಂಥ ಶೋ. ಡೆಫಿನೆಟ್ಲಿ ಇಮಿಡಿಯೇಟ್ ರೆಕಗ್ನೈಸೇಷನ್ ಸಿಗೋದಿರ್ಬೋದು, ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋದಿರ್ಬೋದು. ಆ್ಯಂಡ್ ಅಲ್ಲಿ ಹೋಗಿ ತುಂಬ ಕಲ್ತ್ಕೊಂಡು ಬರ್ತಾರೆ, ಒಂದು ತಾಳ್ಮೆನ ಕಲಿತಾರೆ, ಪೇಷನ್ಸ್ ಕಲಿತಾರೆ. ಆ್ಯಂಡ್ ಮೊಬೈಲ್ ಇಲ್ಲದೆ, ಫ್ಯಾಮಿಲಿ ಫ್ರೆಂಡ್ಸ್ ಇಲ್ಲದೆ ಒಂದು ರಿಯಾಲಿಟಿ ಶೋನಲ್ಲಿ ಕುತ್ಕೊಂಡು ಆಡೋದು ಒಂದು ತುಂಬ ಈಸಿ ಅಲ್ಲ. ಸೊ ಎಲ್ಲ ಈಗ ನಾವೇ ಆಗಲಿ ಒಂದು ದಿನ ನಮ್ಮ ಫೋನಲ್ಲಿ ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ, ಯಾವುದೋ ಒಂದು ಜಾಗಕ್ಕೆ ಹೋದರೆ ನಮ್ಗೆ ತುಂಬ ಒಂಥರ ಡಿಪ್ರೆಸ್ ಬಂದಂಗೆ ಆಗ್ಬಿಡುತ್ತೆ. ಸೊ ಅಲ್ಲಿ ಹೋಗಿ ಯಾರು ಗೊತ್ತಿಲ್ಲದೆ ಇರೋ ಒಂದು 10 ಜನದ ಮಧ್ಯೆ ಇರಬೇಕು, ಅದೊಂಥರ ಕಷ್ಟ ಅದು. ಸೊ ಅಲ್ಲಿರುವಂಥ ಏನದು ಕಂಟೆಸ್ಟೆಂಟ್ಸ್ ರಿಯಲಿ ಸ್ಟ್ರಾಂಗ್. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಆ್ಯಂಡ್ ನನಗೆ ಈಗ ಸದ್ಯಕ್ಕೆ ಸಿನಿಮಾಗಳು ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಶೆಡ್ಯೂಲ್ ಬ್ಯುಸಿ ಇದೆ. ಸೊ ಬಿಗ್ ಬಾಸ್ಗೆ ಹೋಗೋದಕ್ಕಾಗಲ್ಲ. ಅವಕಾಶ ಅಂತೂ ಬಂದಿತ್ತಾ? ಹಾಂ, ಎಸ್ ಬಂದಿತ್ತು. ಓಕೆ, ಅಂದ್ರೆ ನೆಕ್ಸ್ಟ್ ಏನಾದ್ರು ಹೋಗೋ ಪ್ಲಾನ್ಸ್? ಬಟ್ ಯಾಕಂದರೆ 3 months ನಾವು ಅವ್ರಿಗೋಸ್ಕರನೇ ಕೊಡಬೇಕಾಗಿರೋದ್ರಿಂದ ಬೇರೆ ಪ್ರಾಜೆಕ್ಟ್ಸ್ಗಳಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಡೇಟ್ಸ್ ಕೂಡ ಫ್ರೀ ಇಲ್ಲ. ಈಗ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ. ಆ್ಯಂಡ್ ಈಗ ಶೂಟ್ಸ್ ನಡೀತಿದೆ, 3 ಪ್ರಾಜೆಕ್ಟ್ಸ್ ಸೈಮಲ್ಟೇನಿಯಸ್ಲಿ ಶೂಟ್ ನಡೀತಾ ಇರೋದ್ರಿಂದ ನನಗೆ ರಿಯಾಲಿಟಿ ಶೋಸ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಓಕೆ, ಬಟ್ ನೀವು ಹೋಗ್ಲಿಲ್ಲ, ಬಟ್ ನಿಮ್ಮ ಗೆಳೆಯರ ದಂಡೆ ಅಲ್ಲಿ ಹೋಗಿದೆ. ತನಿಷ್ ಅವರು ನಿಮ್ಮ ಒಳ್ಳೆ ಫ್ರೆಂಡ್ ಆ್ಯಕ್ಚುಲಾಗಿ. ಹಾಂ, ಅವ್ರು ಹೋಗಿರೋಂಥದ್ದು. ತನಿಷಾ, ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಆಡ್ತಾ ಇದೆಯಾ, ಗೆದ್ದು ಬಾ ಅಂತ ವಿಶ್ ಮಾಡ್ತೀನಿ ನಿನಗೆ. ಯಶ್ ಈಸ್ ವೆರಿ ಸ್ವೀಟ್ ಆಲ್ಸೋ. ಒಳ್ಳೊಳ್ಳೆ ಸಿನಿಮಾ ಸೀರಿಯಲ್ಸ್ಗಳೆಲ್ಲ ಮಾಡಿದ. ನಾನು ಆಲ್ಮೋಸ್ಟ್ ನಂಗೆ 5-6 ವರ್ಷದಿಂದ ಪರಿಚಯ ಇರೋದು. ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬ ಎಷ್ಟೊಂದು ಜನಕ್ಕೆ ಫೇವ್ರೇಟ್ ಕೂಡ, ಎಷ್ಟೊಂದು ಜನದ ಬಾಯಲ್ಲಿ ಕೇಳಿದ್ದೀನಿ ತನಿಷಾ ಅಂದರೆ ನಮಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ ಅಂತ. ಬೆಂಕಿ ಅಂತಾರೆ. ಎಸ್, ಆಲ್ ದಿ ಬೆಸ್ಟ್ ಫಾರ್ ಹರ್. ಯಾರ್ಗ ಈ ಬಾರಿ ಒಂದು ಸೀಸನ್ ಕಿರೀಟವನ್ನು ಧರಿಸ್ಬೋದು ನಿಮ್ಮ ಅನಿಸಿಕೆ? ಯಾರು ಗೆದ್ದರೆ ಓಕೆ ನಿಮ್ಮ ಪ್ರಕಾರ? ಎಲ್ರಿಗೂ ಆಸೆ ಇರುತ್ತಲ್ಲ ಗೆಲ್ಲಿ ಅಂತ. ಸೊ ನಾನು ಪರ್ಟಿಕ್ಯುಲರ್ ಆಗಿ ಯಾರನ್ನ ಅಂತ ಹೇಳೋಕ್ಕಾಗಲ್ಲ. ಯಾರು ಚೆನ್ನಾಗಿ ಆಡ್ತಾರೆ ಅಲ್ಟಿಮೇಟ್ಲಿ ಅವರಿಗೆ ಕ್ರೌನ್ ಹೋಗಬೇಕು. ಸೊ ಎಲ್ಲರೂ ಚೆನ್ನಾಗಿ ಆಡಿ ಕ್ರೌನ್ ಯಾರ್ದಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಪರ್ಸನಲ್ ಫೇವ್ರೇಟ್ ಅಂತ ಯಾರು? ಎಲ್ಲರೂ ಇಷ್ಟಾನೆ, ಪರ್ಸನಲ್ ಫೇವ್ರೇಟ್ ಅಂತ. ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಆ ವೇದಿಕೆ ಅಂದ್ರೆ ಮುಂದೆ ಒಂದು ದಿನ ಅಂದರೆ ಈಗ ಅವಕಾಶ ಬಂದಿತ್ತು, ಸಾಧ್ಯ ಆಗಿಲ್ಲ, ನೆಕ್ಸ್ಟ್ ಆದರೆ ಹೋಗ್ಬೋದು.
ಅದು ನೋಡಬೇಕು, ಇನ್ನೂ ಡಿಸೈಡ್ ಮಾಡಿಲ್ಲ. ಸದ್ಯಕ್ಕೆ ಸಿನಿಮಾಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆ ಒಂದು ವೇದಿಕೆ ನನಗೆ ಕಂಪ್ಲೀಟ್ ಫ್ರೀದಾಗ ಚೂಸ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಅದು ಡೆಫಿನೆಟ್ಲಿ ಎಲ್ರಿಗೂ ಅವಶ್ಯಕತೆ ಇರುವಂಥ ಒಂದು ವೇದಿಕೆ ಅದು. ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋವಂಥ ಒಂದು ಜಾಗ. ಡೆಫಿನೆಟ್ಲಿ ನೋಡೋಣ ಫ್ಯೂಚರ್ನಲ್ಲಿ. ಬಟ್ ಇವಾಗ ಸದ್ಯಕ್ಕೆ ಯಾವುದೇ ರಿಯಾಲಿಟಿ ಶೋಸ್ ಅಥವಾ ಟಿ ವಿ ಸ್ಕ್ರೀನ್ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕೊನೆಯದಾಗಿ ಒಳ್ಳೆ ದಿನ. ಆ್ಯಕ್ಚುಲಾಗಿ ಸಾಕಷ್ಟು ಕನಸುಗಳು ಹೊತ್ಕೊಂಡಿದ್ದೀರಾ. ನಿಮ್ಮ ಅಭಿಮಾನಿಗಳಿಗೆ, ಸಿನಿಮಾ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮಿಂದಲೇ ನಾವು, ಸೊ ನಿಮ್ಮೆಲ್ಲರೂ ಪ್ರೀತಿ ನನ್ನ ಮೇಲೆ ಇರಬೇಕು, ಕನ್ನಡ ಸಿನಿಮಾಗಳ ಮೇಲೆ ಇರಬೇಕು. ನೆಕ್ಸ್ಟ್ ಮಂತ್ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನೋಡಿ. ಹಾಗೆ ಇನ್ನೂ 4 ಸಿನಿಮಾಗಳ ಶೂಟ್ ನಡೀತಾ ಇದೆ. ನಿಮ್ಮೆಲ್ಲರೂ ಪ್ರೀತಿ ತೋರಿಸೋದ್ರಿಂದ ನಮಗೂ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೆ. ನಿಮ್ಮನ್ನು ರಂಜಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ದಯವಿಟ್ಟು ನಿಮ್ಮೆಲ್ಲರೂ ಪ್ರೀತಿ ನನ್ನ ಮೇಲೆ ಇಡೀ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಸಿನಿಮಾಗಳಿಗೆ ಕೊಡಿ. ಬಿಕಾಸ್ ತೆಲುಗು ತಮಿಳ್ ಹೌಸ್ಫುಲ್ ಆಗುವಷ್ಟು ಕನ್ನಡ ಸಿನಿಮಾಗಳಿಗೆ ಬರಲ್ಲ. ನಾವು ಬುಕ್ ಮೈ ಶೋನಲ್ಲಿ ನೋಡ್ತೀವಲ್ವಾ, ತೆಲುಗು ತಮಿಳ್ಗೆ ಫುಲ್ ಹೌಸ್ಫುಲ್ ಆಗಿರುತ್ತೆ. ಕನ್ನಡ ಸಿನಿಮಾ ಅಂತ ಬಂದಾಗ ಎಲ್ಲೋ ಒಂದು ಕಡೆ ರಿವ್ಯೂ ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಅಂದರೆ ಆ ಮೌತ್ ಟಾಕ್ಸ್ ಆಗಬೇಕು, ಚೆನ್ನಾಗಿದ್ಯಂತೆ ಅಂದಾಗ ನಾವು ಹೋಗಿ ನೋಡೋಣ ಅಂತಾರೆ ಹೊರತು ಬಂದ ತಕ್ಷಣ ನೋಡೋ ಅಂಥ ಒಂದು ಪ್ರಯತ್ನ ಪಡಲ್ಲ. ಸೊ ದಯವಿಟ್ಟು ಕನ್ನಡ ಚಿತ್ರರಂಗ ನಿಮ್ಮದು, ನಮ್ಮ ಕರ್ನಾಟಕದ್ದು, ದಯವಿಟ್ಟು ನಿಮ್ಮ ಸಪೋರ್ಟ್ ಪ್ರೀತಿ ಇರಲೇಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅನುಷರ. ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ನಿಮ್ಮ ಕನಸುಗಳೆಲ್ಲ ಈಡೇರಲಿ, ಆದಷ್ಟು ಬೇಗ ದೊಡ್ಡ ಸಕ್ಸಸ್ ನಿಮ್ಮ ಕಡೆಯಿಂದ ಬರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನೋಡಿರಲ್ಲ, ಇದಿಷ್ಟು ಈ ಹೊತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್ ಕನ್ನಡ.